ಬಗ್ಗೆ ಈ ಜನಸಂಪರ್ಕ ಬಗ್ಗೆ ಅದು ಕಂಪ್ಲೇಂಟ್ಸ್ ಯಾವುದು ಎಷ್ಟು ನಮ್ಮದು ಈಗ ಫಸ್ಟ್ ಟೈಮ್ ಪಬ್ಲಿಕ್ಕಿಂದ ಸ್ಪೆಷಲಿ ಡ್ರಿಂಕ್ ಮಾಡ್ತಾರೆ, ಡ್ರಿಂಕಿಂದ ಮಾಡಿ ಸ್ವಲ್ಪ ಮಾಲ್ ಆಗ್ತಾ ಇದ್ರ ಬಗ್ಗೆ ಹೇಳಿದ್ದಾರೆ, ಡ್ರಗ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಅದು ಸಮಸ್ಯೆ ಇದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಅದು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ನಾವು ನೋಟ್ ಮಾಡ್ತಿದ್ದೀವಿ. ಮುಂದಿನ ಕ್ರಮ ತಗೊಳ್ತೀವಿ. ಲಿಕ್ಕರ್ಸ್ ಜಾಸ್ತಿ ಬಂದಿರೋ ಅದು ಹೇಗೆ ನೀವು ಇದು ಮಾಡ್ತೀರಾ ಸರ್? ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆ ಅವ್ರಿಗೆ ಕೂಡ ನಾವು ಬರ್ತೀವಿ. ಈ ಥರ ಜನಸಂಪರ್ಕ ಸಭೆಯಲ್ಲಿ ಈ ಥರ ಪಾಯಿಂಟ್ಸ್ ಇಟ್ಟಿದ್ದಾರೆ, ಅವ್ರಿಗೆ ಕೂಡ ನಾವು ಬರ್ತೀವಿ. ಬಾಕಿ ನಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಎಕ್ಸೈಸ್ ಆಗಲಿ ಅದಕ್ಕೆ ಚಲಾಯಿಸಿ ನಾವು ವ್ಯಾಕ್ಸಿನ್ ಕೇಸ್ ಬುಕ್ ಮಾಡ್ತೀವಿ. ಪಬ್ಲಿಕ್ ಪ್ಲೇಸಲ್ಲಿ ಡ್ರಿಂಕ್ ಮಾಡ್ತಾರೆ, ಅವ್ರ ಮೇಲೆ ವ್ಯಾಕ್ಸಿನ್ ಕೇಸ್ ಬುಕ್ ಮಾಡ್ತೀವಿ. ಈಗಾಗಲೇ ಆಫೀಸರ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ, ನಾವು ಬರ್ತೀವಿ. ಸರ್, ಇವತ್ತು ರೈಡ್ ಮಾಡಿದ್ದಾರೆ ಒಂದು 6 kg. ಎಷ್ಟು ಮನೆಗಳು ರೈಡ್ ಮಾಡಿದ್ದಾರೆ, ಏನೇನು ಸಿಕ್ಕಿದೆ? ಟೋಟಲ್ 23 ಆ್ಯಕ್ಟಿವ್ ರೌಡೀಸ್ ಅವ್ರ ಮನೆ ಮೇಲೆ ನಾವು ಸರ್ಚ್ ಮಾಡಿದ್ದೀವಿ. ಈ ಆ್ಯಕ್ಟಿವ್ ರೌಡೀಸ್ ಲಿಸ್ಟ್ ನಾವೆಲ್ಲ ಆಫೀಸರ್ ಜೊತೆ ಚರ್ಚೆ ಮಾಡಿ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅಲ್ಲಿ ಕೆಲವು ಮನೆಯಲ್ಲಿ ನಮಗೆ ಕೆಲವು ಇಲೀಗಲ್ ಐಟಮ್ಸ್, ವೆಪನ್ಸ್, ಮಚ್ಚೆಟ್ ಮತ್ತು ಲಾಂಗ್ ಇದೆಲ್ಲ ಸಿಕ್ಕಿದೆ. ಇಲೀಗಲ್ ಡ್ರಗ್ಸ್ ಕೂಡ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ ನಮಗೆ. ಅದ್ರ ಮೇಲೆ ನಾವು ಸಪ್ರೇಟ್ ಕೇಸ್ ಬುಕ್ ಮಾಡ್ತೀವಿ. ಎಷ್ಟು ಮನೆಯಲ್ಲಿ ಸಿಕ್ಕಿದೆ ಸರ್ ಗಾಂಜಾ? ಒಂದು ಮನೆಯಲ್ಲಿ ಸಿಕ್ಕಿದೆ, ಮತ್ತೊಂದು ಮನೆಯಲ್ಲಿ ನಮಗೆ ಮಾತಾಸ್ತು ಸಿಕ್ಕಿದೆ, ಲಾಂಗ್ ಮತ್ತು ಮಚ್ಚೆಟ್ ಎಲ್ಲ ಸಿಕ್ಕಿದೆ. ಸರ್, ಈಗ ರೌಡಿಯಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ವೈಟ್ ಕಾಲರ್ ಕ್ರಿಮಿನಲ್ ಇದ್ದಾರೆ, ಅವ್ರು ನಿಮ್ಮ ಗಮನ ಕೊಟ್ಟಿದ್ದೀವಿ? ಖಂಡಿತ ಅವ್ರ ಮೇಲೆ ಕೂಡ ರೌಡಿ ಸೀಟ್ ನಾವು ಮಾಡ್ತಾ ಇದ್ದೀವಿ. ಎಸ್, ಅದು ಈಗ ಟ್ರೆಂಡ್ ಚೇಂಜ್ ಆಗಿದೆ, ಸ್ವಲ್ಪ ಹಳೆಯ ರೀತಿಯಿಂದ ಈಗ ಅವರು ಕೂಡ ಅಪ್ಗ್ರೇಡ್ ಆಗಿದ್ದಾರೆ. ಸೊ ನಾವು ಅವ್ರಿಗೆ ಕೂಡ ವಾಚ್ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಆಮೇಲೆ ಈ ಚೀಟದ ಬಗ್ಗೆ ನೀವು ಹೇಳಿದ್ರೆ ಭಾಳ ಸುಟ್ಟು ಇದಾಗ್ತದೆ. ಯಾರು ಎಲ್ಲ ಲಕ್ಷಾಂತರ ರೂಪಾಯಿ, ಅದಕ್ಕೆ ನಾವು ಕೂಡ ಕೊಡ್ತಾ ಇದ್ದೀವಿ ಎಲ್ಲ ಜನರಿಗೆ. ಈ ಥರ ಯಾರು ಚೀಟಿ ವ್ಯವಹಾರಕ್ಕೆ ಬರ್ತಾರೆ ಅವರಿಗೆ ಹಣ ಕೊಡಬೇಡ, ಯಾರು ಚೀಟಿ ವ್ಯವಹಾರ ಮಾಡ್ತಾರೆ ಆರೋಪಿ ಮೇಲೆ ಕೂಡ ನಾವು ರೌಡಿ ಸೀಟ್ ಓಪನ್ ಮಾಡ್ತಾಯಿದ್ವಿ. ಈಗ ಬಂಗಾರಪೇಟೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೈನಿಕ್ ಸ್ಟೇಷನಲ್ಲಿ ಇನ್ವೆಸ್ಟಿಗೇಷನ್ ಇತ್ತು, ಅವ್ರ ಮೇಲೆ ರೌಡಿ ಸೀಟ್. ಸರ್, ಈಗ ಲಾಸ್ಟ್ ಮೆಸೇಜ್ ಏನು ಹೇಳ್ತಾರೆ ಜನರಿಗೆ? ದಯವಿಟ್ಟು ಹೆಲ್ಮೆಟ್ ಧರಿಸಿ. ಇದು ನಿಮ್ಮ ಜೀವನಕ್ಕೋಸ್ಕರ ಇದೆ, ನಿಮ್ಮ ಫ್ಯಾಮಿಲಿಗೋಸ್ಕರ ಇದೆ. ಸೊ ವಿಲ್ ಸೇವ್ ಯುವರ್ ಲೈಫ್. ಸೊ ನಾವು ನಾಳೆಯಿಂದ 8ನೇ ತಾರೀಕಿಂದ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಆವಾಗ ಯಾವುದೇ ಮುಲಾಜು ನಾವು ಕೊಡಲ್ಲ. ಸೊ ಸಾಕಷ್ಟು ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ, ಬೋತ್ ರೈಡರ್, ಪಿಲಿಯನ್ ರೈಡರ್ ಆ್ಯಂಡ್ ಡ್ರೈವರ್. ಹೆಲ್ಮೆಟ್ ಬಿಟ್ಟು ಬಾಕಿ ಟ್ರಾಫಿಕ್ ಕಾನೂನು ಏನಿದೆ ಅದು ಕೂಡ ಪಾಲನೆ ಮಾಡಿ. ಸರ್, ವಿ ಅಶ್ಯೂರ್ ಯು ಈವನ್ ಏಜ್ ಆಫ್ ಪರ್ಚೇಸ್ ಆಲ್ಸೋ ವಿತ್ ಡಿಪಾರ್ಟ್ಮೆಂಟ್. ಸರ್, ಹಿಂದ್ಗಡೆ ಇರೋರು ಹೆಲ್ಮೆಟ್ ಹಾಕ್ಬೇಕಾ ಸರ್? ನಾವು ಸೋಷಿಯಲ್ ಮೀಡಿಯಾ ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಹಿಂದ್ಗಡೆ ಇರೋರು ಹೆಲ್ಮೆಟ್ ಹಾಕ್ಬೇಕಾ ಸರ್? ಹಿಂದ್ಗಡೆ ಕೂತ್ಕೊಳ್ತಾರೆ ಎಲ್ಲ ಕಾನೂನು ಸೇಮ್ ಇದೆ. ಯಾಕೆ ಇದೆ ಇದು ಹೆಲ್ಮೆಟ್ ಯಾಕೆ ಧರಿಸ್ತೀವಿ? ಹಿಂದೆ ಕೂಡ ಅವರು ಬಿದ್ದನಂತ ಅವ್ರಿಗೆ ಕೂಡ ಹೆಡ್ ಇಂಜರಿ ಆಗ್ಬೋದು. ಪಿಲಿಯನ್ ರೈಡರ್, ಡ್ರೈವರ್ ಇಬ್ಬರು ಹಾಕಬೇಕು. ಅದೇ ಕೆಲವು ರೌಡಿ ಶೀಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾ ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಈಗ ಕೆಲವು ಐಡೆಂಟಿಫೈ ಮಾಡಿದ್ದೀವಿ ನಾವು. ಅದ್ರ ಮೇಲೆ ಹೊಸ ರೌಡಿ ಶೀಟ್ ಕೂಡ ಓಪನ್ ಮಾಡ್ತಾ ಇದ್ದೀವಿ. ಯಾರು ರೌಡೀಸ್ ಇದ್ದಾರೆ ಅವರು ಈಗ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅವ್ರದ್ದು ಸಪೋರ್ಟರ್ಸ್ ಇದ್ದಾರೆ. ಅವ್ರು ಏನು ಕಮೆಂಟ್ ಮಾಡ್ತಾರೆ, ಏನು ಮಾಡ್ತಾರೆ, ಯಾರ್ಯಾರು ಫಾಲೋವರ್ ಇದ್ದಾರೆ ಅವ್ರದ್ದು ಕೂಡ ಪ್ರೊಫೈಲಿಂಗ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಬೇರೆಯವ್ರದ್ದು ವೀಡಿಯೋಗಳನ್ನ ಕಟ್ ಮಾಡಿ ಅವ್ರದ್ದು ವೀಡಿಯೋ ಥರ ಮಾಡ್ಕೊಳ್ತಾ ಇದ್ದಾರೆ ಸರ್. ನಮ್ಮದು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ, ಅವರಿಂದ ಮಾಹಿತಿ ಬರುತ್ತೆ. ಪ್ಲಸ್ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಕೂಡ ನಮ್ಮದು ಸೋಷಿಯಲ್ ಮೀಡಿಯಾ ಸೆಲ್ ಇದೆ, ಅದು ನಮಗೆ ಮಾಹಿತಿ ಕೊಡ್ತಾರೆ. ಪ್ಲಸ್ ಪಬ್ಲಿಕ್ಕಿಂದ ಕೆಲವು ಸಮಯ ಕೂಡ ನಮಗೆ ಮಾಹಿತಿ ಬರುತ್ತೆ. ಹೇಟ್ ಸ್ಪೀಚಸ್ ಎಲ್ಲ ಕಾನೂನು ಆಗಿದೆ ಸರ್ ಕರ್ನಾಟಕದಲ್ಲಿ? ಈಗ ಇನ್ನೂ ನಡ್ತಾ ಇದೆ, ಆಗಿಲ್ಲ. ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಗಿದೆ. ಫೈನಲ್ ನಮಗೆ ನಮ್ಮ ಆಫೀಸ್ ಚೀಫ್ ಆಫೀಸಿಂದ ಏನು ಇನ್ಸ್ಟ್ರಕ್ಷನ್ ಬರುತ್ತೆ ಅದಕ್ಕೆ ನಾವು ಪಾಲನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.
ನಾಗಪ್ಪ ಎಲ್ಲಿದ್ದಾನೆ ಎಲ್ಲಿ ಆರಿಸ್ತಾನೆ ಈಗ ಇಶ್ಯೂ ಮಾಡ್ತಾ ಇದ್ದಾರೆ ಈಗ ತಗೊಳಕ್ ಹೇಳಿ కలర్ కూడా అదే బాగుంది వేసుకో బాగుంది బాగుంది అదే ఇది కలర్ బాగుంది ఇది వేసుకో ಏನು ಸಮಸ್ಯೆ ಅದೇ ಬ್ಲೂ ಬೇಕಾ ತಗೊಳ್ರಿ ಸರ್ ನೋಡಿ ಸರ್ ನೋಡಿ ಸ್ವಲ್ಪ ಈ ಕಡೆ ಬನ್ನಿ ನೀವು ಎಲ್ಲಿದೆ ಗಾಡಿ ನಿಮ್ಮದು ಇದೇನಾ ಹಾಂ ಅದರಲ್ಲಿ ಕೂಡ ಬರ್ತಿದೆ ನಮಗೆ ಕೇಳ್ತಾರೆ ಹೆಲ್ಮೆಟ್ ಕೊಡ್ರ ಬಾಸಲ್ ಬೇಕಂದ್ರೆ ತಗೊಳ್ಳಿ ಸರ್ ಇದನ್ನೆಲ್ಲ ಇದೆ ಸರ್ ರೆಡಿ ಸರ್ ಹೇಳ್ತೀವಿ ಸರ್ ಸ್ವಲ್ಪ ಮಾಧ್ಯಮ ಮಿತ್ರರಿಗೆ KGF ಜನರಿಗೆ ಎಲ್ಲರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮಸ್ಕಾರ. ನೀವು ಜನ ಸಂಡೇಗೆ ಬಂದಿದ್ದೀರಿ, ಮತ್ತೊಮ್ಮೆ ಧನ್ಯವಾದ, ಥ್ಯಾಂಕ್ ಯು. ಸೊ ಭಾಳ ಡಿಟೇಲ್ ಆಗಿ ನಮ್ಮ ಮೂಲ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಸೈಬರ್ ಕ್ರೈಮ್ ಬಗ್ಗೆ, ನಮ್ಮ ಟ್ರಾಫಿಕ್ ಬಗ್ಗೆ, NDPS ಬಗ್ಗೆ. ಟ್ರಾಫಿಕ್ ಒಂದು ನಾಳೆಯಿಂದ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್, ಎಸ್ಪೆಷಲಿ ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಕಡ್ಡಾಯವಾಗಿ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ನಾವು ಈ ಪ್ರೋಗ್ರಾಮ್ ನಂತರ ಕೂಡ ಒಂದು ಸಣ್ಣ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಹೆಲ್ಮೆಟ್ ಧರಿಸಿ. ನೀವೆಲ್ಲ ನಿಮ್ಮ ಕುಟುಂಬರಿಗೆ ಯಾರು ಮೇಜರ್ ಇದ್ದಾರೆ 18 and above, ಫಸ್ಟ್ ಆಫ್ ಆಲ್ ಮೈನರ್ ಹುಡುಗರಿಗೆ ನೀವು 2 ವೀಲರ್ ಅಥವಾ 4 ವೀಲರ್ ಡ್ರೈವ್ ಮಾಡಲಿಕ್ಕೆ ಅವಕಾಶ ಕೊಡಬೇಡ. ಅವರು ನಿಮ್ಮದು ಜವಾಬ್ದಾರಿ ಇರುತ್ತೆ, ಗಾರ್ಜಿಯನ್ ಜವಾಬ್ದಾರಿ ಇರುತ್ತೆ, ನಿಮ್ಮ ಮೇಲೆ ಫೈನ್ ಆಗುತ್ತೆ. ಸೊ ಕಂಪಲ್ಸರಿ ವಿಯರ್ ಹೆಲ್ಮೆಟ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಫೋರ್ಸ್. ಆ್ಯಂಡ್ ನಾವೀಗ ನೆಕ್ಸ್ಟ್ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟಲ್ಲಿ KGF ಕೂಡ ಮತ್ತು ಬಂಗಾರಪೇಟೆಯಲ್ಲಿ ಕೂಡ CCTV ಕ್ಯಾಮ್ರಾ, ANPR CCTV ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ಇದು 1 ತಿಂಗಳಿಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಾಗಿಂದ ಯಾರು ನಾವು ನಮ್ಮ ಕಂಟ್ರೋಲ್ ರೂಮಿಂದ ಕೂತ್ಕೊಂಡು ಯಾರು ಹೆಲ್ಮೆಟ್ ಹಾಕಿಲ್ಲ ಅಥವಾ ಸೀಟ್ ಬೆಲ್ಟ್ ಹಾಕಿಲ್ಲ, ಸೊ ಆಟೋಮೆಟಿಕ್ಲಿ ನಮಗೆ ಇಮೇಜ್ ಕ್ಯಾಪ್ಚರ್ ಮಾಡಿ ನಿಮಗೆ ಆನ್ಲೈನ್ ಚಲನ್ ಕಲಿಸ್ತೀವಿ. ಸೊ ನಿಮಗೆ ಯಾವುದೇ ನಮ್ಮ ಸಿಬ್ಬಂದಿಯಲ್ಲಿ ಇರಬೇಕು, ಆಮೇಲೆ ನೀವು ಹಾಕಬೇಕು, ಇದರಿಂದ ನಮ್ಮದು ಕ್ಯಾಮ್ರಾ ಇರುತ್ತೆ. ನೀವು ಹಾಕಿಲ್ಲ ಆಟೋಮೆಟಿಕ್ ನಿಮ್ಮ ಹತ್ರ ಫೈನ್ ಬರುತ್ತೆ. ನೀವು ಫೈನ್ ಪೇ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ನಮಗೆ ಯಾವುದೇ ವೆಹಿಕಲ್ಸ್ ಸಿಕ್ಕಿದರೆ ನಿಮಗೆ ಮತ್ತೆ ಕೇಸ್ ಆಗುತ್ತೆ. ನೀವು ಬೇರೆ ಯಾರಿಗೆ ವೆಹಿಕಲ್ ಮಾರಾಟ ಮಾಡಲಿಕ್ಕೆ ಅಥವಾ ಬೇರೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅದು ಕೂಡ ಆಗಲ್ಲ. ಸೊ ದಯವಿಟ್ಟು ಟ್ರಾಫಿಕ್ ಕಾನೂನು ಪಾಲನೆ ಮಾಡಿ. ಎಷ್ಟು ಡಿಫಿಕಲ್ಟ್ ಇಲ್ಲ, ನಿಮ್ಮೆಲ್ಲ ನಿಮ್ಮ ಕುಟುಂಬಕ್ಕೆ ರಚನೆಗೋಸ್ಕರ ಇದೆ. ಸೊ
ಮತ್ತೊಂದು NDPS ಗಾಂಜಾ ಇರಲಿ, ಬೇರೆ ಯಾವ ಡ್ರಗ್ಸ್ ಇರಲಿ, ಅದ್ರ ಬಗ್ಗೆ ಬಹಳ ಕಠಿಣ ಕಾನೂನಿವೆ. ನಾವು ನಮ್ಮ ಇನ್ಸ್ಪೆಕ್ಟರ್ ಮಾರ್ಕೊಂಡೆ ಅವರು ನಿಮಗೆ ಡಿಟೇಲ್ ಆಗಿ ಹೇಳಿದ್ದಾರೆ. ಸೊ ಇದು KGF ಅಲ್ಲಿ ಒಂದು ಸಮಸ್ಯೆ ಇದೆ. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಬಹಳ ಕಷ್ಟಪಟ್ಟಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಇಡೀ ಮೇಲಾಳು ಕೂಡ ಆಪರೇಷನ್ ಬೇಕಾಗತ್ತೆ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನೀವು ಮಾಹಿತಿ ಕೊಡಿ, ನಾವು ನಿಮ್ಮದು ಮಾಹಿತಿ ನೀವು ಯಾರು ಕೊಡ್ತಾರೆ ಅವರು ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್ ಇರ್ತೀವಿ, ಯಾರಿಗೆ ಹೇಳಿಲ್ಲ. ಬೇರೆ ಬೇರೆ ರೀತಿಯಿಂದ ಮಾಹಿತಿ ಕೊಡ್ಬೋದು, ಫೋನ್ಗೆ ಕಾಲ್ ಮಾಡ್ಬೋದು, ಇಮೇಲ್ ಮಾಡ್ಬೋದು, QR ಕೋಡ್ ಇದೆ ಅಲ್ಲಿ ಮಾಹಿತಿ ಕೊಡ್ಬೋದು, ಅಥವಾ ನಮ್ಮ ಆಫೀಸ್ಗೆ ಕೂಡ ತಂದು ಹೇಳ್ಬೋದು. ಸೊ ಇದು ನಮ್ದು ಜವಾಬ್ದಾರಿ ಇದೆ. ಅದಕ್ಕಿಂತ ಜಾಸ್ತಿ ನಿಮ್ದು ಕೂಡ ಜವಾಬ್ದಾರಿ ಇರುತ್ತೆ. ನಿಮ್ದು ಸೊಸೈಟಿ, ನಾವು ಎಲ್ಲ ಇದ್ದೀವಿ ಇಲ್ಲಿ 1-2 ವರ್ಷ ಇಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಬೇರೆ ಕಡೆ ಹೋಗ್ತೀವಿ. ನೀವೇನು ಹೇಳ್ತೀವಿ, ಇಟ್ಸ್ ಯಾವ ಪ್ಲೇಸ್, ನಿಮ್ಮ ಸಮಾಜ. ನಾವು ನಿಮ್ಮದು ಸರ್ವಿಸ್ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮದು ಕಾನೂನು ಪ್ರಕಾರ ಸ್ವಲ್ಪ ಅಧಿಕಾರ ಮಾಡಿದರೆ ಅದು ನಾವು ಎನ್ಫೋರ್ಸ್ ಮಾಡ್ತೀವಿ. ಅದು ನಿಮ್ಮ ಸೊಸೈಟಿಗೆ ನೀವು ಹೇಗೆ ಮುಂದುವರಿಸ್ತೀವಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ಅದು ನಿಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ಅದು ದಯವಿಟ್ಟು ಸಮಜಾಯಿಸಿ. ಯಾರು ಈ ಥರ ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾರೆ, ಅವ್ರಿಗೆ ಸಮಜಾಯಿಸಿ ನಮಗೆ ಮಾಹಿತಿ ಕೊಡಿ. ಯಾರು ಡ್ರಗ್ ಪೆಡ್ಲರ್ ಇದ್ದಾರೆ, ಅವರಿಗೆ ಯಾರು ಡ್ರಗ್ ಸಪ್ಲೈ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡಿ. ನಾವು ಕಠಿಣ ಕ್ರಮ ತಗೊಳ್ತೀವಿ. ಯಾರು ಹ್ಯಾಬಿಚುವಲ್ ಇದ್ದಾರೆ ಅವ್ರಿಗೆ ಗಡಿಪಾರ ಮಾಡಿ, ಗುಂಡಾಗರ ಮಾಡಿ ಎಲ್ಲ ಆಕ್ಷನ್ ತಗೊಳ್ತೀವಿ. ಯಾರು ಅಡಿಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಮೇನ್ ಸ್ಟ್ರೀಮ್, ನಾವು ನಾರ್ಮಲ್ ಲೈಫ್ಗೆ ಕೂಡ ಡಿ-ಅಡಿಕ್ಷನ್ ಸೆಂಟರ್ಸ್ ಇದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಎಲ್ಲ ಅರೇಂಜ್ಮೆಂಟ್ ಇದೆ. ಅದು ಕೂಡ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ. ಸೊ ಪ್ಲೀಸ್ ಕೋಆಪರೇಟ್ ಇನ್ ದಿಸ್. ದಯವಿಟ್ಟು ಕೈ ಜೋಡಿಸಿ ನಮಗೆ ಕೂಡ ಸಹಾಯ ಮಾಡಿ. ಮತ್ತೆ ಅದೇ ರೀತಿಯಿಂದ ಸೈಬರ್ ಕ್ರೈಮ್ ಬಗ್ಗೆ ಬಹಳ ಎಚ್ಚರಿಕೆಯಾಗಿ ಹೇಳಬೇಕು. ಇವೆಲ್ಲ ಈ ಲಾಸ್ಟ್ 10 ವರ್ಷದಿಂದ ನಮ್ಮದು ಕ್ರೈಮ್ ಪ್ಯಾಟರ್ನ್ ಹೆಚ್ಚಿ, ಯಾವ ರೀತಿಯಿಂದ ಮುಂಚೆ ಕ್ರೈಮ್ ಆಗ್ತಾ ಇದೆ, ಈಗ ಒಂದು ಫೋನಿಂದ, ಒಂದು ಕಂಪ್ಯೂಟರಿಂದ ಎಲ್ಲ ಕ್ರೈಮ್ ಆಗ್ತಾ ಇದೆ. ಸೊ ನೀವು ಕೂಡ ನಿಮಗೆ ನಿಮ್ಮ ನಾಲೆಜ್ ಅಪ್ಗ್ರೇಡ್ ಮಾಡಬೇಕು, ಅವೇರ್ನೆಸ್ ಇರಬೇಕು ನಿಮಗೆ. ಸೊ 193 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಮ್ದು 1930. ಸಪೋಸ್ ಫಸ್ಟ್ ನಿಮಗೆ ಅವೇರ್ನೆಸ್ ಇರಬೇಕು. ಇನ್ ಕೇಸ್ ಏನಾದರೂ ಇನ್ಸಿಡೆಂಟ್ ಸೈಬರ್ ಕ್ರೈಮ್ ಆದರೆ ಇಮಿಡಿಯೇಟ್ಲಿ 1930ಗೆ ಫೋನ್ ಮಾಡಿ. ನಿಮ್ಮದು ಎಷ್ಟು ಮ್ಯಾಕ್ಸಿಮಮ್ ಹಣ ನಾವು ರಿಟರ್ನ್ ಮಾಡಲಿಕ್ಕೆ ಮಾಡ್ತೀವಿ. ಅಮೌಂಟ್ ಫ್ರೀಜ್ ಆಗುತ್ತೆ. ಫ್ರೀಜ್ ಆದ ನಂತರ ನಿಮಗೆ ಪೂರ್ತಿ ಅಮೌಂಟ್ ಸಿಗುತ್ತೆ. ನಾಟ್ 100. ನಾವು ಸೈನ್ ಸ್ಟೇಷನಲ್ಲಿ ನಮಗೆ ರಿಕವರಿ ಯಾವ ಕೇಸಲ್ಲಿ ಆಗುತ್ತೆ, ಯಾವ ಕೇಸಲ್ಲಿ ಇಮಿಡಿಯೇಟ್ಲಿ ನಮಗೆ ಮಾಹಿತಿ ಕೊಡ್ತಾರೆ. ಕಂಪಲ್ಸರಿ ನೀವು ಇಮಿಡಿಯೇಟ್ಲಿ 193 ಇನ್ಫಾರ್ಮೇಷನ್ ಕೊಡಿ. ಪೊಲೀಸ್ ಸ್ಟೇಷನ್ಗೆ ಬರೆದ ಮುಂಚೆ ಕೊಡಿ 193. ದಟ್ ಆಟೋಮೆಟಿಕ್ ನಮ್ಮದು ಎಲ್ಲ ಬ್ಯಾಂಕ್ಸ್ ಜೊತೆ ನಮ್ಮದು ಅಗ್ರಿಮೆಂಟ್ ಇದೆ. ನೀವು ಮಾಹಿತಿ ಕೊಟ್ಟ ತಕ್ಷಣ ನಮ್ಮ ಬ್ಯಾಂಕಿಂದ ಪೂರ್ತಿ ಅಮೌಂಟ್ ಫ್ರೀಜ್ ಆಗುತ್ತೆ. ಸೊ ನಿಮಗೆ ಅಮೌಂಟ್ ರಿಟರ್ನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ದೀಸ್ ಆರ್ 3 ಪಾಯಿಂಟ್ಸ್. ಮತ್ತೆ ಈಗ KGF ಜಿಲ್ಲೆಯಲ್ಲಿ, ಜಿಲ್ಲೆಯಲ್ಲಿ ಒಂದು ರೌಡೀಸ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇವೆ. ಇದು ನಾವು ಪೂರ್ತಿ ರೂಟಿಂದ ತೆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವಿ ಕ್ಲಿಯರ್ ದಿಸ್ ರೌಡಿ ವಿನೆಸ್. ಸೊ ಇವತ್ತು ಕೂಡ ಬೆಳಿಗ್ಗೆ ನಾವು ಆಕ್ಷನ್ ತಗೊಂಡಿದ್ದೀವಿ. ಯಾರು ಆಕ್ಟಿವ್ ರೌಡೀಸ್ 23 ಆಕ್ಟಿವ್ ರೌಡೀಸ್ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ. ಅವ್ರದ್ದು ಸರ್ಚ್ ಪ್ರೊಸೀಜರ್ ಮಾಡಿ ಅವ್ರ ಮೇಲೆ ಕೆಲವು ಇನ್ನೂ ಸ್ವಲ್ಪ ನಮಗೆ ಇಲ್ಲಿಗಲ್ ಐಟಮ್ಸ್ ಕೂಡ ಸಿಕ್ಕಿದೆ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಬೇರೆ ಯಾರು ದಿಸ್ ಇಸ್ ನಾಟ್ ಲಿಮಿಟೆಡ್ 23, ಇನ್ನೂ ಸ್ವಲ್ಪ ರೌಡೀಸ್ ಇದ್ದಾರೆ, ಅವ್ರ ಮೇಲೆ ನೆಕ್ಸ್ಟ್ ನಾವು ಕ್ರಮ ತಗೊಳ್ತೀವಿ. ಅವ್ರದ್ದು ಬಿಹೇವಿಯರ್ ಸುಧಾರಣೆ ಆಗಬೇಕು. ಸುಧಾರಣೆ ಆಗಲ್ಲ ನಾವು ಮತ್ತೆ ಆಕ್ಷನ್ ತಗೊಳ್ತೀವಿ. ಗಡಿಪಾರ್ ಗುಂಡಾಯ ಏನು ನಮಗೆ ಕಾನೂನು ಪ್ರಕಾರ ಅಧಿಕಾರ ಇದೆ ಅದು ಪೂರ್ತಿ ನಾವು ಚಲಾಯಿಸಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಇದು ನಿಮಗೆ ಬೆದರಿಸಲಿಕ್ಕೆ ಇಲ್ಲ. ಯಾರು ರೌಡಿ ಇದ್ದಾರೆ, ರೌಡಿ ಇಲೀಗಲ್ ಚಟುವಟಿಕೆಗಳಿದ್ದಾರೆ, ಅವರ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಮತ್ತೆ ಯಾರು ರೌಡಿ ಸೀಟರ್ ಈಗ ಚೆನ್ನಾಗಿ ಇರ್ತಾರೆ, ಏನು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ, ಎಲ್ಲ ಕಾನೂನು ರೀತಿಯಿಂದ ಇರ್ತಾರೆ, ಅವ್ರದ್ದು ರೌಡಿ ಸೀಟ್ ಕ್ಲೋಸ್ ಕೂಡ ಮಾಡ್ತೀವಿ. ಅದು ಕೂಡ ನಾವು ಎಷ್ಟು ಮೇಂಟೈನ್ ಮಾಡಿದ್ದೀವಿ. ರೌಡಿ ಸೀಟ್ ಕ್ಲೋಸರ್ ಕೂಡ ಮಾಡ್ತೀವಿ. ಬಟ್ ಯಾರು ಹೊಸ ಹುಡುಗರು ಸ್ವಲ್ಪ ರೌಡಿ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ದಯವಿಟ್ಟು ನಿಮ್ಮ ಸೊಸೈಟಿಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಈ ಥರ ರೌಡಿ ಎಲಿಮೆಂಟ್ಸ್ ಇದ್ದಾರೆ, ಈ ಜಗಳ ಮಾಡ್ತಾರೆ, ಏನಾದರೂ ವೆಪನ್ ತಗೊಂಡು, ಡೌನ್ ತಗೊಂಡು, ಬಚ್ಚೆ ತಗೊಂಡು ತಿರುಗಾಡ್ತಾರೆ, ಏನಾದರೂ ಯಾರಿಗೆ ಭಯ ಕೊಡ್ತಾರೆ, ನಮಗೆ ಇಮಿಡಿಯೇಟ್ ಮಾಹಿತಿ ಕೊಡಿ.
ವಿಲ್ ಟೇಕ್ ಆ್ಯಕ್ಷನ್. ಸೊ ಅವ್ರಿಗೆ ಗಡಿಪಾರು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೊರಗಡೆ ಹಾಕ್ತೀವಿ. ಸೊ ಬಾಕಿ ಎಲ್ಲ KGF ಜನ ಭಾಳ ಚೆನ್ನಾಗಿದ್ದಾರೆ, ಭಾಳ ಒಳ್ಳೆದು ಜನ ಇದ್ದಾರೆ. ಸ್ವಲ್ಪ ಜನಕ್ಕೋಸ್ಕರ ಪೂರ್ತಿ ಹೆಸರು ಹಾಳಾಗಿತ್ತು, ಬಟ್ ಇದು ಹೆಸರು ಚೇಂಜ್ ಆಗಬೇಕು. KGF ಹೆಸರು ಸ್ವಲ್ಪ ಚೇಂಜ್ ಆಗಬೇಕು. ಈಗ ಏನು ಪರ್ಸೆಪ್ಷನ್ ಇರುತ್ತೆ KGF ಎಲ್ಲ ರೌಡಿ ಇರ್ತಾರೆ, ಆ ಥರ ಇರಬಾರ್ದು. ಸೊ ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ. ಸೊ ನೀವು ಕೂಡ ಸ್ವಲ್ಪ ಸಹಯೋಗ ಮಾಡಿ ನಮಗೆ ಇಷ್ಟ ಆಗಲ್ಲ. ನಾವು ರೌಡಿ ಯಾರು ರೌಡಿ ಮೇಲೆ ರೌಡಿ ಇದ್ದಾರೆ ತಗೊಳ್ಬೇಕಾಗತ್ತೆ. ಬಟ್ ಎಷ್ಟು ರೌಡಿ ಇದ್ದಾರೆ, ರೌಡಿ ಆಕ್ಟಿವಿಟಿ ಮಾಡ್ತಾರೆ, ಎಷ್ಟು ರೌಡಿ ಇದ್ದಾರೆ ಅದು ನಮಗೆ ಕೂಡ ಸರಿ ಆಗಲ್ಲ. ಬಟ್ ನಾವು ಬಂದು ತಗೊಳ್ತೀವಿ. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ರೌಡಿ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ನೀವು ಕೂಡ ನಮಗೆ ಕಾಪರೇಷನ್ ಕೊಡ್ತೀರಿ. ಆ್ಯಂಡ್ ನಾವು ಯಾರು ಸರಿಯಾಗಿ ಇದು ಮಾಡಿದವರು ಕಾಪರೇಷನ್ ಕ್ಲೋಸರ್ ಕೂಡ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಆಟೋ ಅವರು ಸ್ವಲ್ಪ ಹೇಳಿದ್ದಾರೆ, ಇಲ್ಲಿಗ ದಾಖಲೆ ಇರಲ್ಲ, ಅವರು ಈ ಥರ ಚಲಾಯಿಸ್ತಾ ಇದ್ದಾರೆ. ಕೆಲವು ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂದಿದೆ. ಕೆಲವು ರಾತ್ರಿ ಸಮಯದಲ್ಲಿ ಡ್ರಿಂಕ್ ಮಾಡಿ ಅವರು ಆಟೋ ಓಡಿಸ್ತಾರೆ, ಕೆಲವು ಲೋನ್ ಕೂಡ ತಗೊಂಡು ಹೋಗ್ತಾರೆ. ಸೊ ಅವರು ಕೂಡ ಸರಿಯಾಗಿ ಕಾನೂನು ಪ್ರಕಾರ ಕೆಲಸ ಮಾಡಬೇಕು. ನೆಕ್ಸ್ಟ್ ನಾವು ಅವ್ರ ಮೇಲೆ ತಗೊಳ್ತೀವಿ. ಎಲ್ಲ ದಾಖಲೆ ಏನಿದೆ ಅವರು ಕರೆಕ್ಟಾಗಿ ಇರಬೇಕು. ನಾವು ನೀವು ಕರೆಕ್ಟಾಗಿ ಇರ್ತೀವಿ, ನಾವು ಕೂಡ ನಿಮ್ಮ ಜೊತೆ ಫ್ರೆಂಡ್ಸ್ ಆಗಿ ಇರ್ತೀವಿ. ಬಟ್ ನೀವು ಸರಿಯಾಗಿ ನೀವು ಏನು ಮಾಡ್ತೀವಿ ಅದೇ ಥರ ನಾವು ಕೂಡ ನಿಮ್ಮ ಜೊತೆ ಇದು ಮಾಡ್ತೀವಿ. ಸೊ ಮತ್ತೆ ಇಲ್ಲಿ ಸ್ವಲ್ಪ ಮತ್ತೊಂದು ಸಮಸ್ಯೆ ಇದೆ, ಚೀಟಿಂಗ್ ಫಂಡ್ ಬಗ್ಗೆ ಭಾಳ ಜನ ಇದೆ. KGF ಕೂಡ ಮತ್ತೆ ಬಕಾರ್ಪೇಟೆಯಲ್ಲಿ ಕೂಡ ನೀವೆಲ್ಲ ಹಣ ಕೊಡ್ತೀವಿ, ನಂಬಿಕೆ ಮೇಲೆ ಹಣ ಕೊಡ್ತೀವಿ, ಆಮೇಲೆ ಅವರು ಹಣ ತಗೊಂಡು ಕೊಡೋಗ್ತಾರೆ. ಫಸ್ಟ್ ಆಫ್ ಆಲ್ ನೀವು ಕೊಡಬಾರ್ದು, ದಟ್ ಈಸ್ ನಾಟ್ ಲೀಗಲ್. ಫಸ್ಟ್ ಆಫ್ ಆಲ್ ಯಾರು ನೀವು ಕೊಡಲೇಬಾರ್ದು. ನಿಮಗೆ ಎಷ್ಟು ಬ್ಯಾಂಕ್ಸ್ ಇದೆ, ಬ್ಯಾಂಕಿನ ಸಾಲ ತಗೊಂಡು ಬೇರೆ ಬೇರೆ ರೀತಿಯಿಂದ ನೀವು ತಗೊಳ್ಬೋದು. ಇಟ್ಸ್ ವೆರಿ ರಿಸ್ಕಿ ಅಫೇರ್. ಬಿ ಕೇರ್ಫುಲ್. ಈ ಥರ ಯಾರು ಮಾಡ್ತಾರೆ ನಮಗೆ ಮಾಹಿತಿ ಕೊಡಿ, ನಾವು ಅವ್ರ ಮೇಲೆ ಕೂಡ. ಮತ್ತೆ ಇದು ಬ್ಯಾಂಕ್ಸ್ ಇಂದ ಕೂಡ ಬಂದಿದ್ದಾರೆ. ಕೆಲವು ಬ್ಯಾಂಕ್ಸ್ ಅಲ್ಲಿ ಫೇಕ್ ಗೋಲ್ಡ್ ಕೊಟ್ಟು ಲೋನ್ ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಬ್ಯಾಂಕ್ಸ್ ಅಲ್ಲಿ ಕೂಡ ಯಾರು ಬಂದಿರೋದು ಗೊತ್ತಿಲ್ಲ. ಬ್ಯಾಂಕ್ಸ್ ಅಲ್ಲಿ ಕೂಡ ಎಚ್ಚರಿಕೆಯಾಗಿ ಇರಬೇಕು. ಆ್ಯಂಡ್ ಯಾರು ತಮ್ಮ ಮನೆಯಲ್ಲಿ ವ್ಯಾಲ್ಯೂಬಲ್ ಐಟಮ್ ಇಟ್ಕೊಡ್ತಾರೆ, ಗೋಲ್ಡ್ ಇರಲಿ, ಕ್ಯಾಶ್ ಇರಲಿ, ಆ್ಯಂಡ್ ನೀವು ಮತ್ತೆ ಬೇರೆ ಕಡೆ ಹೋಗ್ತೀರಿ, ಸ್ವಲ್ಪ ಜಾಸ್ತಿ ದಿನಾಗೆ ಬೇರೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಅಂತ ಬೇರೆ ಹೊರಗಡೆ ಹೋಗ್ತೀರಾ, ಸೊ ಆ ವ್ಯಾಲ್ಯೂಬಲ್ ಐಟಮ್ ಸ್ವಲ್ಪ ಸರಿಯಾಗಿ ಲಾಕ್ ಮಾಡಿ ನಮಗೆ ಮಾಹಿತಿ ಕೊಟ್ಟು ಹೋಗಿ. ನಮಗೆ ಪೊಲೀಸ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ. ನಾವು ನೈಟ್ ರೌಂಡ್ ಇರುವಾಗ ಅಲ್ಲಿ ಮೀಟ್ ಪಾಯಿಂಟ್ ಕೊಡ್ತೀವಿ. ನೈಟ್ ರೌಂಡಲ್ಲಿ ಸಿಬ್ಬಂದಿ ಬಂದಲ್ಲಿ ಒಂದು ಚೆಕ್ ಮಾಡ್ತಾರೆ. ಸೊ ಇದು ನಾವು ನಮ್ಮದು ರೌಂಡ್ ಇರುತ್ತೆ, ನಮ್ಮದು ಬೀಟ್ ಸಿಸ್ಟಮ್ ಇದೆ. ಬಟ್ ನೀವು ವ್ಯಾಲ್ಯೂಬಲ್ ಐಟಮ್ ಸೇಫ್ಟಿಗೋಸ್ಕರ ಸೊ ಪೂರ್ತಿ ಸೇಫ್ಟಿ ಪ್ರಕಾರ ಇಟ್ಕೊಡಿ, ಮತ್ತು ನಮಗೆ ಮಾಹಿತಿ ಕೊಡಿ ಯಾವಾಗ ನೀವು ಲಾಂಗ್ ಪೀರಿಯಡ್ಗೆ ಹೋಗ್ತೀರಾ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಬಟ್ ಇನ್ನು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಇಷ್ಟು ಮಾತು ಹೇಳಿ ನಾನು ಮುಗಿಸ್ತೀವಿ. ಬಟ್ ಮತ್ತೆ ದಿಸ್ ಇಸ್ ಜಸ್ಟ್ ಒನ್ ಇದು ಪಬ್ಲಿಕ್, ಇದು ಫಸ್ಟ್ ಪಬ್ಲಿಕ್ ಮೀಟಿಂಗ್ ನಮ್ಮ ಇಲಾಖೆಯಿಂದ ನಂದು ಆಯಿತು. ಸೊ ನೀವು ಏನಾದರೂ ಸಮಸ್ಯೆಯಲ್ಲಿ ನೀವು ನಮ್ಮ ಆಫೀಸ್ಗೆ ಬರ್ಬೋದು, ಪೊಲೀಸ್ ಸ್ಟೇಷನ್ಗೆ ಬರ್ಬೋದು. ನಾವು ನಿಮ್ಮ ಸರ್ವಿಸ್ಗೋಸ್ಕರ ಇದ್ದೀವಿ, ನಿಮಗೆ ಪೂರ್ತಿ ಸಹಾಯ ಮಾಡ್ತೀವಿ. ಅಷ್ಟೇ ಮಾತು ಹೇಳಿ ನಾವು ಮುಗಿಸ್ತೀವಿ. ನಿಮಗೆ ಹೀಗೆ ಆಸೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಳ್ತೀವಿ. ಅದರಿಂದ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಹೇಳಿ ಯಾರು ಅಪರಿಚಿತರು ನಿಮಗೆ ಫೋನ್ ಕರೆ ಮಾಡಿದ್ರೆ ಯಾರನ್ನೂ ಕೂಡ ನಂಬಬೇಡಿ, ಇದೆಲ್ಲ ಫ್ರಾಡ್. ಇದಾದ್ಮೇಲೆ ನಿಮಗೆ ಗಿಫ್ಟ್ ಬಂದಿದೆ ಮತ್ತೆ ನಿಮಗೆ ಪ್ರೈಸ್ ಬಂದಿದೆ ಅಂತ ಹೇಳಿ ನಂಬಿಸಿ ನಿಮಗೆ ಇಷ್ಟು GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಇಷ್ಟು ಹಣ ಕಟ್ಟಿದ್ರೆ ಈ ಪ್ರೈಸ್ ಅನ್ನು ನಿಮಗೆ ಮನೆ ಬಾಗಿಲಿಗೆ ಕಳಿಸ್ತೀವಿ ಅಂತೇಳಿ ಮೋಸ ಮಾಡ್ತಾರೆ. ಇದು ಕೂಡ ಫ್ರಾಡ್ ಇದೆ. ಯಾರು ಕೂಡ ಇದನ್ನು ನಂಬಬೇಡಿ. ಇದನ್ನ ಏನನ್ನ ನಂಬಿ ನೀವು ಹಣವನ್ನು ಹಾಕಿದ್ರೆ ಹಣವನ್ನು ಖಂಡಿತವಾಗ್ಲೂ ಕಳ್ಕೊಂತೀರಿ. ಇತ್ತೀಚಿನ ದಿನಗಳಲ್ಲಿ ಟೆಂಡರ್ ಇರೋದು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಲಾನಲ್ಲಿ ಯಾವುದೇ ಕಾನೂನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಇಲ್ಲ. ನಿಮಗೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡಿದ್ರೆ ನಿಮ್ಮ ಕಣ್ಣು ಮುಂದೆ ನಿಮಗೆ ಜಡ್ಜ್ ಬರ್ತಾರೆ, CBI ಆಫೀಸರ್ ಬರ್ತಾರೆ, ಇನ್ನೊಬ್ಬ IB ಆಫೀಸರ್ ಬರ್ತಾರೆ, IPS ಆಫೀಸರ್ ನಿಮಗೆ ಸ್ಟೋಪ್ ಮಾಡ್ತಾರೆ. ಹೌದು ಇದು ರಿಯಲ್ ಇದೆ ಅಂತ ಹೇಳಿ ನೀವು ಏನಾದರೂ ನಂಬಿ
ನೀವು ಮೋಸ ಹೋಗಿ ದುಡ್ಡನ್ನ ಹಾಕಿದ್ರೆ ಖಂಡಿತವಾಗ್ಲೂ ನೀವು ದುಡ್ಡನ್ನ ಕಳ್ಕೊತೀರಿ, ಲಪ್ಟಾಯಿಸ್ತಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಇಂಥ ಯಾವುದೇ ಸೈಬರ್ ಫ್ರಾಡ್ ಆದ್ರೆ ನಿಮಗೆ ಒಂದು ಹೆಲ್ಪ್ ಲೈನ್ ಇದೆ. ಪ್ರತಿಯೊಂದಕ್ಕೂ ಪೊಲೀಸ್ಗೆ, ಫೈನ್ಗೆ ನಿಮಗೆ 112, 100, 101 ಏನು ಹೆಲ್ಪ್ ಲೈನ್ ಇದೆ, ಇದೇ ತರ ಒಂದು ಹೆಲ್ಪ್ ಲೈನ್ ಇದೆ 1930. ಯಾವುದೇ ನಿಮಗೆ ಸೈಬರ್ ಕ್ರೈಮ್ ಅಲ್ಲಿ ನಿಮಗೆ ಫ್ರಾಡ್ ಆಗಿದೆ ಅನ್ನೋ ತಕ್ಷಣಕ್ಕೆ ನಿಮಗೆ ಯಾವುದೇ ಒಂದು ಕಾಲ್ ಬಂದಿದೆ, ತಕ್ಷಣಕ್ಕೆ ನೀವು ಹಣವನ್ನು ಕಳ್ಕೊಂಡಿದ್ದೀರಾ ಅನ್ನೋ ತಕ್ಷಣಕ್ಕೆ 1930ರಲ್ಲಿ ನೀವು ಕಂಪ್ಲೇಂಟ್ ಅನ್ನ ಲಾಡ್ ಮಾಡಬೇಕು. ನಿಮ್ಮ ಲಾಡ್ ಮಾಡಿದ್ರೆ ಇದು ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ನಿಮ್ಮ ಕಳ್ಕೊಂಡಿರೋ ಹಣ ಹಂಗೆ ಬ್ಲಾಕ್ ಆಗುತ್ತೆ, ಅಲ್ಲೇ ಹೋಲ್ಡ್ ಆಗುತ್ತೆ. ನೀವು ಇಮಿಡಿಯೇಟ್ ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿ ನಿಮ್ಮ ಹಣವನ್ನು ಹಿಂದಿರಿಸಲಿಕ್ಕೆ ಅವಕಾಶ ಇದೆ. ಈಗ ಮೊಬೈಲು ತುಂಬಾ ಜನ ಕಳ್ಕೊಂತ ಇದ್ದೀವಿ. ನಾವು ಕೂಡ ಒಂದು 350ರಿಂದ 400 ಮೊಬೈಲ್ಸ್ ಅನ್ನ ಹುಡುಕಿಕೊಟ್ಟಿದ್ದೀವಿ. ಮೊಬೈಲ್ ಕಳೆದೋಯ್ತು ಅಂತೇಳಿ ಯಾರು ಕೂಡ ಹೆದರ್ಕೋಬೇಡಿ. ನಿಮ್ಮ ಮೊಬೈಲ್ ಅನ್ನ ಯಾರು ಕಳ್ಕೊಂಡ್ರು ಕೂಡ ಬೇರೆಯವರು ಯಾರು ಯೂಸ್ ಮಾಡಲಿಕ್ಕಾಗಲ್ಲ. ಮೊಬೈಲ್ ಲಾಸ್ ಅಂತೇಳಿ ಇದೇ CAIR ಅಂತೇಳಿ ಒಂದು ಪೋರ್ಟಲ್ ಇದೆ. ನೀವೇ ಹೋಗಿ ಕೇಸನ್ನು ರಿಜಿಸ್ಟರ್ ಮಾಡ್ಬೋದು. ಅದರಲ್ಲಿ ನೀವು ರಿಜಿಸ್ಟರ್ ಮಾಡಿದ್ರೆ ನಮಗೆ ಬರುತ್ತೆ. ಅದು ಎಲ್ಲಾದರೂ ಟ್ರೇಸ್ ಆದರೆ ನಿಮಗೂ ಮಾಹಿತಿ ಬರುತ್ತೆ. ನಾವು ಕೂಡ ಪತ್ತೆ ಮಾಡಿ ನಿಮ್ಮ ಮೊಬೈಲ್ ಅನ್ನ ವಾಪಸ್ ಕೊಡ್ತೀವಿ. CAIR ಅಂತೇಳಿ. ಹಾಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಒಂದು KSP ಆಪ್ ಅಂತೇಳಿದೆ. ಅದನ್ನು ಕೂಡ ಎಲ್ಲರೂ ಕೂಡ ಯೂಸ್ ಮಾಡಬೇಕು. ನಿಮ್ಗೆ ಏನೇ ಕಂಪ್ಲೇಂಟ್ ಯಾವುದೇ ಸ್ಥಳದಲ್ಲಿ ನಿಂತು ನೀವು ಫೋನ್ ಮಾಡಿದ್ರು ಕೂಡ ಈ ಸ್ಥಳ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತದೆ ಅಂತೇಳಿ ಪೊಲೀಸ್ ಸ್ಟೇಷನ್ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಈ KSP ಆಪ್ ಅನ್ನು ಕೂಡ ಎಲ್ಲರೂ ಕೂಡ ಯೂಸ್ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. 2003 ಇಂದ 3 ವರ್ಷದ ಅಂಕಿಅಂಶಗಳನ್ನು ನಾನು ಹೇಳ್ತೀನಿ. 2023ನಲ್ಲಿ 4,41,00,000 ಈ KGF ಭಾಗದಲ್ಲಿ ಜನ ಸೈಬರ್ ಕ್ರೈಮ್ನಲ್ಲಿ ಕಳ್ಕೊಂಡಿದ್ದಾರೆ. 2024ರಲ್ಲಿ 5,78,00,000 ದುಡ್ಡನ್ನು ಕಳ್ಕೊಂಡಿದ್ದಾರೆ. ನಿಮ್ಗೆ ಯಾರು ಗೊತ್ತಾಗಲ್ಲ ಏನು ಎಷ್ಟೊಂದು ದುಡ್ಡು ಕಳ್ಕೊಂಡಿದ್ದಾರೆ ಅಂತೇಳಿ. ಕಳ್ಕೊಂಡಿದ್ದಾರೆ. ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಕೆಲವರು ವಾಪಸ್ ಬಂದಿದೆ, ಕೆಲವರು ವಾಪಸ್ ಕೂಡ ಬರಲಿಕ್ಕೆ ಆಗಿಲ್ಲ. 2025ರಲ್ಲಿ 4,37,00,000 ದುಡ್ಡನ್ನು ಇದುವರೆಗೂ ಕಳ್ಕೊಂಡಿದ್ದಾರೆ. ಇನ್ನೂ ಒಂದು ತಿಂಗಳು ಬಾಕಿ ಇದೆ. ಅದರಿಂದ ಯಾರು ಕೂಡ ಈ ಸೈಬರ್ ವಂಚಕರಿಂದ ದೂರ ಇರಬೇಕು. ಯಾವುದೇ ಸೈಬರ್ ಅಪರಾಧ ಸಂಭವಿಸಿದ್ರೆ 1930ಗೆ ಕರೆ ಮಾಡೋದನ್ನ ಕ್ರೈಮ್ ಬಗ್ಗೆ ಚಿಕ್ಕದಾಗಿ ಚುರುಕವಾಗಿ ತಿಳಿಸಿದ ನಮ್ಮ ಸೆಂಟ್ ಠಾಣೆಯ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಮಾದಕ ದ್ರವ್ಯಗಳ ವ್ಯಸನದಿಂದ ಈಗಿನ ಯುವ ಜನತೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅದರ ಬಗ್ಗೆ ಅರಿವು ಮೂಡಿಸಲಿದ್ದಾರೆ CPS ಗೃಹವೃತ್ತ ನಿರೀಕ್ಷಕರಾದ ಶ್ರೀ ಮಾರ್ಕಂಡೇಯ ಸರ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಪೊಲೀಸ್ ಉಪಾಧೀಕ್ಷಕ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಇಲ್ಲಿ ಆಸೀನರಾಗಿರುವ KGF ನೆಚ್ಚಿನ ನಾಗರಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ದಿವಸ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ ಮತ್ತು ಜನಸಂಪರ್ಕ ಸಭೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ SP ಸಾಹೇಬರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದರ ಭಾಗವಾಗಿ NDPS ಕೇಸ್ ಬಗ್ಗೆ, ಡ್ರಗ್ಸ್ ಬಗ್ಗೆ ಹೇಳಲು ನನಗೆ ತಿಳಿಸಿರ್ತಾರೆ. ಮಾದಕ ವಸ್ತು, ಯಾವುದೇ ಒಂದು ವಸ್ತುವನ್ನು ಸೇವಿಸಿದರೆ, ಯಾವುದೇ ಒಂದು ವಸ್ತುಗಳಲ್ಲಿ ಮದ್ಯದ ಅಂಶಗಳು ಇದ್ದರೆ ಮಾದಕ ವಸ್ತುವಿಂದ ಕರೀತೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಹೇಳ್ತೀವಿ ಮಾದಕ ವಸ್ತು ಅಂದರೆ ಈಗ ನಮ್ಮ ಕಾಮನಾಗಿ ಸರ್ KGFಲ್ಲಿ ಗಾಂಜಾ ಜಾಸ್ತಿ ಆಗಿದೆ. ಗಾಂಜಾ ಇಲ್ಲಿ ಚಿಕ್ಕಮಕ್ಕಳೆಲ್ಲ ಸೇರ್ತಾರೆ ಅಂತಾರೆ. ಅದೇ ರೀತಿಯಾಗಿ ಗಾಂಜಾ, ಅದನ್ನು ಗಾಂಜಾವನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ. ಅಂದರೆ ಪುಡಿ ಮಾಡಿ ಸಿಗರೇಟ್ ಹಾಕಿಕೊಂಡು ಅದರ ಸೇದೋದ್ರ ಮುಖಾಂತರ ಯೂಸ್ ಮಾಡ್ತಿರ್ಬೋದು. ಅದೇ ರೀತಿ ಮಾದಕ ದ್ರವ್ಯ ಅಥವಾ ವಸ್ತುಗಳು ಕೋಕೆ, ಅಫೀನು ಮತ್ತು ಹೆರಾಯಿನ್
ಒಂದು ಮತ್ತು ಇದು NDPS ನಿದ್ರಾಜನಕ ಔಷಧಿಗಳು ಮತ್ತು ಮನೋದ್ರೇಕಕಾರಿ ವಸ್ತುಗಳು ಇದು ಸೆಕ್ಷನ್ 24 ಅಡಿ ಅಫೆನ್ಸ್ ಆಗುತ್ತೆ. ಇದನ್ನು ಸೇವಿಸಿದ್ರೆ ಅದೇ ರೀತಿಯಾಗಿ ಯಾವುದೇ ಒಂದು ಗಾಂಜಾವನ್ನು ಸಾಗಾಟ ಮಾಡಿದ್ರೆ ಅಥವಾ ವಶದಲ್ಲಿ ಇಟ್ಕೊಂಡಿದ್ರೆ ಅದನ್ನು ಮಾರಾಟ ಮಾಡಿದ್ರೆ ಸ್ಮಾಲ್ ಕ್ವಾಂಟಿಟಿ ಇದ್ದರೆ NDPS ಸೆಕ್ಷನ್ 20A ಅಡಿಯಲ್ಲಿ ಅವರಿಗೆ 1 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸ್ತಾರೆ. ಅದೇ 1 kg ಮೇಲ್ಪಟ್ಟು ಅವರು ವಶದಲ್ಲಿದ್ದರೆ ಸಾಗಾಟ ಮಾಡಿದರೆ ಅವರಿಗೆ ಅದು ಕಮರ್ಷಿಯಲ್ ಕ್ವಾಂಟಿಟಿ ಅಂತೇಳಿ 10 ವರ್ಷದಿಂದ 20 ವರ್ಷಗಳ ತನಕ ದಂಡ 20 ಪನಿಷ್ಮೆಂಟ್ ಇದೆ. ನಂತರ 1 ಲಕ್ಷದಿಂದ 2 ಲಕ್ಷ ತನಕ ದಂಡವನ್ನು ವಿಧಿಸಲಾಗಿದೆ. ಅದೇ ರೀತಿಯಾಗಿ ಸೆಕ್ಷನ್ 27B ಅಡಿಯಲ್ಲಿ ಗಾಂಜಾ ಕನ್ಸ್ಯೂಮ್ ಮಾಡಿ ಅಫೆನ್ಸ್ ಆದರೆ 6 months ಪನಿಷ್ಮೆಂಟ್ ಮತ್ತು 1,000 ರೂಪಾಯಿ ದಂಡ ಸಹ ಇರ್ತದೆ. ಮತ್ತು ಇಂಥವರಿಗೆ ಸೆಕ್ಷನ್ 27 ಅಡಿಯಲ್ಲಿ ಯಾರೇ ಗಾಂಜಾ ಸಾಗಾಟ ಮಾಡುವ ಅಕ್ರಮ ವ್ಯಾಪಾರ ಹಣಕಾಸು ಮತ್ತು ಅಪರಾಧಗಳಿಗೆ ಆಶ್ರಯ ನೀಡಿದರೆ 27A ಅಡಿಯಲ್ಲಿ ಅವರಿಗೆ 10 ವರ್ಷಗಳ ಕಾರಾಗೃಹ ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳವರೆಗೂ ದಂಡವನ್ನು ಸಹ ವಿಧಿಸಬಹುದು. ಹಂಗಾಗಿ ಏಕೆಂದರೆ ಸವಿಸ್ತಾರವಾಗಿ ಹೇಳಬೇಕಾದ್ರೆ ಟೈಮ್ ಇಲ್ಲ. ಈಗ ತಮ್ಮ ಕುಂದುಕೊರತೆಗಳನ್ನು ಕೇಳಬೇಕಾಗಿರೋದ್ರಿಂದ ಹೆಚ್ಚಾಗಿ ಈಗ ನಮ್ಮ ಕಣ್ಣು ಮುಂದೆ ಕಂಡು ಬರೋದೇನೆಂದರೆ ಗಾಂಜಾವನ್ನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಗಾಂಜಾವನ್ನು ಕೆಲವೊಂದು ಹುಡುಗರ ಮೇಲೆ ಇವು ಕಾಲೇಜಿನಿಂದ ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ತಾರೆ. ಆ ರೀತಿ ಸೇಲ್ ಮಾಡಿದ್ರೆ ಅವ್ರ ಮೇಲೆ NDPS ಕಾಯ್ದೆ ಅಡಿಯಲ್ಲಿ ಅಫೆನ್ಸ್ ಆಗುತ್ತೆ. ಅಫೆನ್ಸ್ ಆಗಿ ಶಿಕ್ಷೆಗೆ ಗುರಿಪಡಿಸಲಾಗುವುದು. ದಯವಿಟ್ಟು ಅಂಥದ್ದೇನಾದರೂ ಕಂಡು ಬಂದ ಪಕ್ಷದಲ್ಲಿ ನೀವು ಸೀಕ್ರೆಟ್ ಆಗಿ ನಮ್ಮ ನಂಬರ್ ಇರ್ತದೆ, ನಮ್ಮ ಎಲ್ಲ ಒಂದು SP ಸಾಹೇಬ್ ನಂಬರ್ ಇರ್ಬೋದು ಅಥವಾ ನಮ್ಮ ನಂಬರ್ಸ್ ಇರುತ್ತೆ ಮತ್ತು ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇರುತ್ತೆ. ನೇರವಾಗಿ ಕಾಲ್ ಮಾಡಿ ನಮಗೆ ಮಾಹಿತಿಯನ್ನು ನೀಡಿದರೆ ತಮ್ಮ ಹೆಸರನ್ನು ನಾವು ಯಾರೂ ತಿಳಿಸೋದಿಲ್ಲ. ಅದು ಗುಪ್ತವಾಗಿಟ್ಟು ನಾವು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಮ್ಮ SP ಸಾಹೇಬ್ ವಂದಿಸುತ್ತಾ ನನ್ನ 2 ಮಾತನ್ನು ಒಂದು ಸಣ್ಣದಾಗಿ 2-3 ನಿಮಿಷದಲ್ಲಿ ಒಂದು 2 ಟಾಪಿಕನ್ನು ಕವರ್ ಮಾಡಿದ್ದೀನಿ. ಏನಂದರೆ ಟ್ರಾಫಿಕ್ ಅವೇರ್ನೆಸ್. ಟ್ರಾಫಿಕ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಟ್ರಾಫಿಕ್ ಅಂದರೆ ಬರೀ ಗಾಡಿ ಓಡಿಸೋದು, ಗಾಡಿ ನಿಲ್ಲೋದು ಮತ್ತು ರಸ್ತೆ ಇರೋದಂತೆಲ್ಲ. ಈಗ ಟ್ರಾಫಿಕ್ ಅಂದರೆ ನಿಮಗೆ ಎಲ್ಲ ಗಾಡಿ ಇರೋರಿಗೆ ಎಲ್ಲ ಪಾದಚಾರಿಗಳಿಗೆ ಇರುತ್ತೆ ಮತ್ತು ಹಿರಿಯ ನಾಗರಿಕರು ಎಲ್ಲ ಫುಟ್ಪಾತ್ ಹೋಗಲಾರದು ಅನ್ವಯಿಸ್ತದೆ ಸಂಚರಣೆಗಳು. ಈ ಒಂದರಲ್ಲಿ ಈಗ ಒಂದು ವಿಚಾರ ಹೇಳಬೇಕಂದ್ರೆ ನಮಗೆ ಭಯಪಡಿಸಬೇಕು ಅಂತ ಹೇಳ್ತಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 40,000 ಅಪಘಾತಗಳಾಗುತ್ತೆ. ಅದರಲ್ಲಿ ಪ್ರತಿ ವರ್ಷ 10ರಿಂದ 12,000 ಜನ ಸಾಯ್ತಿದ್ದಾರೆ. ಅದೇ ರೀತಿಯಾಗಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿದ್ರೆ ಪ್ರತಿದಿನ 30 ಜನ ಸಾಯ್ತಾರೆ. ಯಾವ ಕಾರಣದಿಂದ ಸಾಯ್ತಾರೆ? ಒಂದು ಕಾರ್ಗೆ ಸೀಟ್ ಬೆಲ್ಟ್ ಆಗೋದಿಲ್ಲ, ಮತ್ತು ಮೇಜರ್ ಆಗಿ 2 ವೀಲರ್ ಆಕ್ಸಿಡೆಂಟ್ ಜಾಸ್ತಿ ಆಗಿದ್ದಾರೆ. ಅದೇ ಕಾರಣ ಏನು? ಆಕ್ಸಿಡೆಂಟ್ ಅತಿ ವೇಗವಾಗಿ ಹೋಗ್ತಿಲ್ಲ, ಜೋರ ಹೋಗ್ತಿಲ್ಲ, ಹೆಲ್ಮೆಟ್ ಆಗೋದಿಲ್ಲ. ಮತ್ತು ಮೊದಲನೇದಾಗಿ ತಾಳ್ಮೆಯನ್ನು ಬೆಳೆಸ್ಕೊಬೇಕು. ತಾಳ್ಮೆ ಇಲ್ಲ ಅಂದರೆ ಆಕ್ಸಿಡೆಂಟ್ ಮಾಡಬೇಡಿಕ್ಕಾಗುತ್ತೆ. ಈ ಮುಂದೆ ಯಾರೋ ಹೋಗ್ತಾ ಇರ್ತಾರೆ, ಅದನ್ನು ಓವರ್ಟೇಕ್ ಮಾಡೋದು, ಇಲ್ಲ ಅವ್ರು ಏನೋ ಮಾಡ್ಕೊಂಡು ಹೋಗೋದು, ಬೀಲಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಅಪಘಾತಗಳು ಹೆಚ್ಚಾಗ್ತದೆ. ಈಗೇನು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ, ಪ್ರತಿದಿನ 30 ಜನ ಸಾಯ್ತಾರೆ. 30 ಜನ ಪ್ರತಿದಿನ ಸಾಯ್ತಾರೆ. 30 ಕುಟುಂಬಗಳು ಹಾಳಾಗ್ತದೆ. 30 ಕುಟುಂಬಗಳ ಪ್ರತಿ ವ್ಯಕ್ತಿಯ ಜೀವನ ಹಾಳಾಗ್ತದೆ.
ಹೆಲ್ಮೆಟ್ ಈಗ ಟ್ರಾಫಿಕ್ ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ 8 ತಾರೀಕಿಂದ. ಇದನ್ನೇನು ದಂಡ ವಸೂಲಿ ಪೊಲೀಸರು ರೋಡಲ್ಲಿ ಇದ್ಕೊಂಡು ದಂಡ ವಸೂಲಿ ಮಾಡಿ ಸರ್ಕಾರ ಕಟ್ಟಿದ್ದಾರೆ ಇಲ್ಲ ಪೊಲೀಸರು ತಗೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮಾಡಿ ನಾವು ಮಾಡ್ತಿರೋ ಕಾರ್ಯಕ್ರಮ ತಮ್ಮೆಲ್ಲರ ಜೀವ ಉಳಿಸಲು, ತಮ್ಮೆಲ್ಲರ ಏನು ಸಾವು ನೋವು ಆಗದೆ ನೋಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು 8ನೇ ತಾರೀಕಿಂದ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಟ್ರಾಫಿಕ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮಲ್ಲಿ ಇರೋದೇ ಒಂದೇ ಸಿಗ್ನಲ್. ಆ ಸಿಗ್ನಲಲ್ಲಿ ಸೈಕಲ್ ಜಂಪ್ ಮಾಡ್ತಾರೆ ಮತ್ತು ಸಿಗ್ನಲ್ ರೋಡ್ ತಗೊಂಡಿರ್ತಾರೆ. ಒಂದು ಕಡೆಯಿಂದ ಜೀಬ್ರಾ ಕ್ರಾಸಿಂಗ್ ಮಾಡಿಸ್ತೀವಿ, ಹೊಸ ಮಾಡಿಸ್ತೀವಿ, ಪೇಂಟ್ ಮಾಡಿಸ್ತೀವಿ. ದಯಮಾಡಿ ಏನು ಸಿಗ್ನಲ್ ಸ್ಟಾಪ್ ಕೊಡುತ್ತೆ, ಸಿಗ್ನಲ್ ಅಂತ ರೆಡ್ ಸಿಗ್ನಲ್ ಸ್ಟಾಪ್ ಮಾಡಬೇಕಾಗುತ್ತೆ. ಜೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳು ಯಾರು ಜೀಬ್ರಾ ಕ್ರಾಸಿಂಗ್ ಮಾಡ್ತಾರೆ ಅವ್ರು ಹೋಗೋದ್ರಿಂದ ತಡಿಬೇಕು. ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಅಂಥವರು ಸಿಗ್ನಲ್ ಓಪನ್ ಆಗಿದ್ರು ಬಿಟ್ಕೊಂಡಿದ್ದಾರೆ ಬರ್ತಾರೆ. ತಾವು ಸಮಯದಿಂದ ಆರಾಮಾಗಿ ಅವ್ರು ಸ್ವಲ್ಪ ಹೋದ್ಮೇಲೆ ಹೋಗ್ಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಕೆಲವರು ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವರು ನಡೆಯೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಇರೋದ್ರಿಂದ ತಮ್ಮ ಯಾರು ವಾಹನ ಚಾಲನೆ ಮಾಡ್ತಾರೆ, ಕಾರ್ ಆಗಲಿ, ಬೈಕ್ ಆಗಲಿ, ಲಾರಿ ಆಗಲಿ, ಯಾವುದೇ ವಾಹನ ಆಗಲಿ, ತಾಳ್ಮೆ ಅನ್ನೋದು ಬಹುಮುಖ್ಯ. ತಾಳ್ಮೆಯಿಂದ ವರ್ತನೆ ಮಾಡಬೇಕು. ರಸ್ತೆಯಲ್ಲಿ ಈಗ ಏನಿದೆ ಸ್ಟಾಟಿಸ್ಟಿಕ್ಸ್ 40,000 ಆಕ್ಸಿಡೆಂಟ್ಸ್ ಆಗುತ್ತೆ ಪ್ರತಿ ವರ್ಷ. ಅದರಲ್ಲಿ 10,000 ಜನ ಸಾಯ್ತಾ ಇದ್ದಾರೆ. ಪ್ರತಿದಿನ 30 ಜನ ಸಾಯ್ತಾರೆ ನಮ್ಮ ರಾಜ್ಯದಲ್ಲಿ. 30 ಡಿಸ್ಟಿಕ್ನಲ್ಲಿ ಪ್ರತಿ ಡಿಸ್ಟಿಕ್ಕಲ್ಲೂ ಅವ್ರ ಹೆಸರು ಒಂದು ಡೆತ್ ಆಗುತ್ತೆ. ಒಂದು ಡೆತ್ ಆದ್ರೂ ಪ್ರತಿ ಕುಟುಂಬ ಒಂದು ಕುಟುಂಬ ಹಾಳಾಗ್ತಿದೆ. ಒಂದು ಕುಟುಂಬ ಹಾಳಾದ್ರೆ ಅವ್ರ ಜೀವನ ಪರ್ಯಂತ ಅನುಭವಿಸಬೇಕಾಗುತ್ತೆ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಈ ಟ್ರಾಫಿಕ್ ಅವೇರ್ನೆಸ್ ಇದರಿಂದ ಹೆಲ್ಮೆಟ್ ಧರಿಸೋದ್ರಿಂದ 70% ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ, 70% ಸಾವು ನೋವು ಕಡಿಮೆ ಆಗುತ್ತೆ. ದಯಮಾಡಿ ಎಲ್ಲೂ ಹೆಲ್ಮೆಟ್ ಜಾಗೃತಿ ಮಾಡ್ತಿದ್ವಿ, ಹೆಲ್ಮೆಟ್ ಉಚಿತವಾಗಿ ಕೊಡ್ತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಠಾಣೆಗಳಲ್ಲಿ ಏನೇ ಕಾರ್ಯಕ್ರಮ ಹಮ್ಮಿಕೊಂತಾರೆ. ದಯಮಾಡಿ ತಾವು ಶಾಲೆ ಕೂಡ ಹೋಗ್ತೀರಾ ಆಗಲೂ ಹಾಕೊಳ್ಳಿ. ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಹೆಲ್ಮೆಟ್ ಇರಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಸರ್ ಆಟೋ ಚಾಲಕ ನಮ್ಮಲ್ಲಿ 2,000 ಸುಮಾರು 2,000 ಆಟೋ ಹೊಡಿದ್ದಾರೆ. ಆ ಆಟೋಗಳಿಗೆ ಬೆಂಗಳೂರಲ್ಲಿ ತಗೊಬರ್ತಾರೆ ಮ್ಯಾಕ್ಸಿಮಮ್. ಹೊಸ ಆಟೋಗಳು KGF ಆಗಿ ಯಾರು ಓಡಿಸೋದಿಲ್ಲ. ನಾನು ಕೆಲವರು ಇದ್ದಾರೆ, ಕೆಲವರು ಬಿಟ್ಟು ಮಿನಿಮಮ್ 2,500 ಆಟೋಗಳಲ್ಲಿ 300 ಇದ್ದರೆ ಹೊಸ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಹ್ಯಾಂಡು, ಥರ್ಡ್ ಹ್ಯಾಂಡು ಬೆಂಗಳೂರಿಂದ ಬರ್ತಾರೆ. ಅಲ್ಲಿ ಯಾವುದು ಸ್ಕ್ರ್ಯಾಪ್ ಆಗುತ್ತೆ 2 ಸ್ಟ್ರೋಕ್ ಇಂಜಿನ್ಸು ಅದನ್ನು ತಗೊಂಡ್ಬಂದು ಇರ್ತಾರೆ. ಅದಕ್ಕೆ FC ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, RC ಇರೋದಿಲ್ಲ ಕೆಲವರಿಗೆ. ಮತ್ತು ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡು ದಯಮಾಡಿ ಎಲ್ಲ ಆಟೋ ಚಾಲಕರು ನಮ್ಮ ಆಟೋ ಯೂನಿಯನ್ಸ್ ಬಂದಿದ್ದಾರೆ, ರಾಜ್ಕುಮಾರ್ ಮತ್ತು ಬೇರೆ ಬೇರೆ ಬಂದಿದ್ದಾರೆ. ಅವ್ರಿಗೆಲ್ಲ ಈ ಸುಮಾರು ಸತಿ ಮೀಟಿಂಗ್ ಮಾಡಿದ್ದೀವಿ. ಸರ್ 1 ತಿಂಗಳ ಟೈಮ್, 2 ತಿಂಗಳ ಟೈಮ್ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಆಗೋದಿಲ್ಲ. ದಯಮಾಡಿ ಯಾರು ಏನು ಆಟೋ ಚಾಲನೆ ಮಾಡಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೀರಾ, ದಯಮಾಡಿ ಎಲ್ಲ ರೀತಿ ಏನು ಸರ್ಕಾರದ ನಿಬಂಧನೆಗಳಿಗೆ ಹೊರತುಪಡಿಸಿ ಬೇರೆ ರೀತಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಿದ್ರೆ ಅಂದರೆ ದಂಡ ವಿಧಿಸಲಾಗುತ್ತೆ. ದಯಮಾಡಿ ಎಲ್ಲರೂ ಏನು RC, FC, ಇನ್ಶೂರೆನ್ಸ್ ಕಂಪಲ್ಸರಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಇಟ್ಕೊಳ್ಳಿ. ಮತ್ತು ಅದೇ ರೀತಿ ಏನು ಮ್ಯಾಂಡೇಟ್ರಿ ಇದೆ, ಎಷ್ಟು ಜನ ಹಾಕಬೇಕು ಅದನ್ನ ಅಷ್ಟು ಜನನೇ ಕರ್ಕೊಂಡೋಗಿ ಪ್ಯಾಸೆಂಜರ್ಸ್ನ. ಮತ್ತು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ತಾರೆ. ಒಂದೊಂದು ಆಟೋದಲ್ಲಿ 10ರಿಂದ 12 ಜನ ಇರ್ತಾರೆ. ದಯಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಮಧ್ಯಾಹ್ನದ್ದು ಅರ್ಜೆಂಟ್ ಅಂತ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾರೆ, ಅವೆಲ್ಲ ಅವಶ್ಯಕತೆ ಇಲ್ಲ. ಸುಮಾರು ಜನ 10-12 ಜನ ಮಕ್ಕಳು ಹಾಕೊಂಡು ಜೋರಾಗಿ ಹೋಗಿ ಸಣ್ಣಪುಟ್ಟ ಆಕ್ಸಿಡೆಂಟ್ ಆದರೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಸ್ಕೂಲ್ ಮಕ್ಕಳು ಆಟೋ. ಅವೆಲ್ಲ ಆಗೋದು ಬೇಡ. ಯಾರು ಏನೋ ಆಗಿರೋ ಏನು ಸಮಸ್ಯೆ ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರೂ ಅಕೌಂಟಬಲ್, ಎಲ್ಲರಿಗೂ ಸೇರ್ಕೋತಾರೆ. ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಡಿ. ಅದು ಬಿಟ್ಟು ಬೇರೆ ಎಲ್ಲರೂ ಗೊತ್ತಿರೋದಂದ್ರೆ ಕಂಪಲ್ಸರಿ ಒಂದು ವಾಹನ ಇತ್ತು ಅಂದರೆ ಅದಕ್ಕೆ RC ಬುಕ್ ಇರಬೇಕು, ವ್ಯಾಲಿಡ್ RC ಬುಕ್ ಇರಬೇಕು, ಇನ್ಶೂರೆನ್ಸ್ ಇರಬೇಕು, ಎಮಿಷನ್ ಟೆಸ್ಟು, ಅದನ್ನು ಓಡಿಸೋದಕ್ಕೆ ಡ್ರೈವಿಂಗ್ ಲೈಸೆನ್ಸ್. ದಯಮಾಡಿ ಈ 4 ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಮಾಡ್ಕೊಳ್ಳಿ. ಕಂಪಲ್ಸರಿ ಮಾಡಿಕೊಂಡು ದ್ವಿಚಕ್ರ ವಾಹನದಾರರಾದರೆ ಹೆಲ್ಮೆಟ್ ಧರಿಸ್ಕೊಂಡು ಕಂಪಲ್ಸರಿ PN ಮತ್ತು ರೈಡರ್ ಯಾರು ಗಾಡಿ ಓಡಿಸ್ತಾರೆ ಚಾಲಕರು ಅವರು ಮತ್ತು ಅವರಿಂದ ಯಾರು ಇಬ್ಬರು ಸವಾರರು ಯಾರು ಇರ್ತಾರೋ ಕಂಪಲ್ಸರಿ ಹೆಲ್ಮೆಟ್ ಧರಿಸಬೇಕು. ಅದೇ ರೀತಿ ಏನು ಕಾರು ಅದೇ ತಕ್ಷಣ ಸೀಟ್ ಬೆಲ್ಟ್ ದಯಮಾಡಿ ಹಾಕೊಳ್ಳಿ. ಸೀಟ್ ಬೆಲ್ಟ್ ಇದ್ರೆ ನಮಗೆ ಸೇಫ್ಟಿ. ಸಣ್ಣ ಪುಟ್ಟ ನೀವು ಹೋಗಿ ಅಪಘಾತ ಮಾಡ್ತಿರೋ ಇಲ್ಲ ನಿಮ್ಗೆ ಯಾರೋ ಮಾಡಿದ್ರು ಏರ್ ಬ್ಯಾಗ್ ಓಪನ್ ಆಗುತ್ತೆ, ಸೀಟ್ ಬೆಲ್ಟ್ ಹಾಕೊಂಡು ಹಾಕೊಂಡಿದ್ರೆ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಸಮಸ್ಯೆಗಳನ್ನ ತಿಳಿಸ್ಕೊಡೋದಕ್ಕೆ ಅಂತ ನೀವು ಅವಕಾಶ ಕೊಟ್ಟಿರುವಂಥ ನಮ್ಮ SP ಸಾಹೇಬರಿಗೆ ನಮಸ್ತೆ ಸರ್. ಏನಂದರೆ ನಾವು ಮಾಡ್ತೀವಿ ಕಾಣಿಸ್ತು
ಮಾಡ್ತೀವಿ. ನಮ್ಮ ಗ್ರಾಮದಲ್ಲಿ ವಾಸಿಯಾಗಿರುವಂಥ ಸಣ್ಣ ಕುಟುಂಬದಿಂದ ಬಂದಿದ್ದೀವಿ ಸರ್ ನಾವು. ನಮ್ಮ ಬಾಂಡೇರಿ ಗ್ರಾಮದಲ್ಲಿ ಮದ್ದು ಮಾರಾಟ ಜಾಸ್ತಿ ಆಗಿದೆ. ಸುಮಾರು 30 ವರ್ಷಗಳಿಂದ ನಡೀತಾ ಇದೆ ಸರ್ ಇದು. ಇದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನಾವು ಇದನ್ನ ಆಕ್ಟಿವಿಟಿ ತೆಗಿಬೇಕು ಅನ್ನೋದಕ್ಕೋಸ್ಕರ ನೀವು ನಾವು ರೂಲ್ಸ್ ಇಡೋಣ ಅಂತ ಬಂದಿದ್ದೀವಿ ಸರ್. ಎಲ್ಲ ಚಿಕ್ಕವರಿಂದ ದೊಡ್ಡವರು, ಸಣ್ಣ ಮಕ್ಕಳಿಂದ ಎಲ್ಲರೂ ಕುಡಿದು ಹಾಡಾಗಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಕಲಿಯುವಂಥ ವಯಸ್ಸಲ್ಲಿ ಕುಡಿದು ಊರೆಲ್ಲ ಹಾಡಾಗ್ತಿದೆ ಸರ್. ರೌಡಿಸಮ್ ಜಾಸ್ತಿ ಆಗಿದೆ. ಅದನ್ನೇನಾದರೂ ನಾವು ಕೇಳೋದಕ್ಕೆ ಹೋದ್ರೆ ಮನೆ ಕಡೆ ಬರ್ತಾರೆ ರೌಡಿಸಮ್ ಮಾಡೋದು. ಸುಮಾರು 20 ಮೇಲೆ ಕೊಟ್ಟಿದ್ದಾರೆ. ನಾವು ರೈತರು ತೋಟದಲ್ಲಿ ಕೆಲಸ ವ್ಯವಸಾಯ ಮಾಡೋ ಸಮಯದಲ್ಲಿ ಎಲ್ಲ ಬಿಟ್ಬಿಡ್ತಾರೆ ಸರ್. ಪ್ಯಾಕೆಟ್ ಎಲ್ಲ ಬಂದು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಬೆಳೆಗೆ ನಷ್ಟ ಆಗ್ತಾ ಇದೆ ನಮಗೆ. ಅದನ್ನ ನಾವೇನಾದ್ರು ಕೇಳೋದಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ನಿಮ್ಮ ಕೈಗೆ ಏನಾದರೂ ಮಾಡ್ಕೊಡಿ, ನಾವು ಏನು ಥರ ಮಾಡೋದು ಅಂತಾರೆ. ಆಮೇಲೆ ಬೀಚ್ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಮಾಡಿ 6 ತಿಂಗಳ ಮುಂಚೆ ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಅವರು ಕರೆಸಿದ್ರು ಸರ್. ಕರೆಸಿ ಅವ್ರಿಗೆ ಏನು ಕಳಿಸಿದ್ರು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ಬೆಳೆ ನಷ್ಟ ಆಗುತ್ತೆ, ಯಾಕೆ ಥರ ಮಾಡ್ತೀರಾ ಅಂತ. ಅಲ್ಲಿ ನಮ್ಮ ತಪ್ಪಾಗಿ ಕುತ್ಕೊಂಡು ಹೋದ್ರು ಸರ್ ಅವರು. ಹೋಗಿದ್ಮೇಲೆ ಮತ್ತೆ ಅವತ್ತು ನೈಟು ಸುಮಾರು 11-12 ಗಂಟೆ ಇರುತ್ತೆ ಟೈಮು. ನಮ್ಮ ಮನೆಗೆ ನಾನು, ನಮ್ಮ ಮಗಳು, ನಮ್ಮ ಯಜಮಾನರು ಸರ್ 3 ಜನ. 11 ಗಂಟೆಗೆ ಸುಮಾರು 11-12 ಜನ ಗ್ರೂಪ್ ಆಗಿ ಚೆನ್ನಾಗಿ ಕುಡಿದ್ಬಿಟ್ಟು ಬಂದು ಬಾಟಲ್ ಕಟ್ಟಿದ್ರು. ಇವ್ರು ನಮ್ಮ ಮನೆಯವರು ಒಬ್ಬರು ಏನು ಮಾಡೋಕ್ಕಾಗಲ್ಲ. ಅವರು 12-15 ಜನ ಇದ್ದಾರೆ. ನಾನೇನು ಮಾಡಬೇಕು ಅಂತ ಅವರು ವಿಡಿಯೋ ಮಾಡಿದೆ. ಅವರು ಗಲಾಟೆ ಬಂದಿರೋದನ್ನ ತಕ್ಷಣ ಅವಾಗಲೇ ಅಷ್ಟೊತ್ತಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು, ನಮ್ಮ ಮಗಳು, ನಮ್ಮ ಯಜಮಾನ ಕರ್ಕೊಂಡು ಬಂದ್ವಿ ಸರ್. ಅಷ್ಟೊತ್ತಿಗೆ ಬಂದರೆ ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಮಂಜುನಾಥ್ ಸರ್ ಅವರು ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಕಸ್ಟಡಿ ತಗೊಂಡೋದನ್ನ ಯಾರು ಈ ಥರ ಮಾಡಿದ್ರು ತಪ್ಪಿದ್ದು ಅಂದ್ಬಿಟ್ಟು ನಾವು ಹಿಂದೆನೇ ಚಿಕ್ಕ ಬಂದು ಬೀದಿ ಸುತ್ತಿ ಅವ್ರು ಎಲ್ಲಿದ್ದಾರೆ ಅಂತ ನೋಡಿದ್ರು. ಅಷ್ಟೊತ್ತಲ್ಲಿ ಸಿಕ್ಕಿಲ್ಲ ಅವರು. ನಮ್ಮೂರಲ್ಲೇ ಇದ್ದು ಸರ್ ಸ್ವಲ್ಪ ಹೊತ್ತು ಚಿಕ್ಕ ಮಾರನೇ ದಿನ ಬೆಳಗ್ಗೆ ಬನ್ನಿ ಅಮ್ಮ ಮಾತಾಡೋಣ ಅಂತ ಹೇಳಿದ್ರು. ಸ್ಟೇಷನ್ ಹತ್ರ ಬಂದ್ವಿ. ನಾವು ಏನು ತಪ್ಪು ಮಾಡಿರೋ ಬೆಳಗ್ಗೆ ಬಂದು ಕೂತ್ಕೊಂಡಿದ್ವಿ ಸರ್. ಅವ್ರು ತಪ್ಪು ಮಾಡಿರೋ ಸ್ಕೂಲ್ ಟೈಮ್ ಇತ್ತು. ನಮ್ಗೆ ಹಸುಗಳಿದ್ದಾವೆ, ಬೆಳೆ ಮಕ್ಕಳು ಸ್ಕೂಲ್ಗೆ ಹೋಗೋರು, ನಮ್ಗೆ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ಬಂದು ಕೂತ್ಕೊಂಡಿದ್ವಿ. ತಪ್ಪು ಮಾಡಿ 3 ಗಂಟೆಗೆ ಬಂದಿದ್ದಾರೆ. ನಾವೇನು ತಪ್ಪು ಮಾಡಿದೆ ಊಟ ಹೇಳಿದೆ. ಬೆಳಗ್ಗೆ ನಾವು ಸ್ಟೇಷನ್ ಹತ್ರ ಕೂತ್ಕೊಂಡಿದ್ವಿ. ಬಂದು ಸಾರ್ ಬಂದು ಆಮೇಲೆ ಎಲ್ಲ ಮಾತಾಡಿ ತಪ್ಪಾಗಿ ಬಂದ್ಬಿಟ್ಟು ಅವಾಗ ಹೊಡೆದು ಅವ್ರು ಬಂದು ನೀವು ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ಯಾರೋ ದೊಡ್ಡ ವರ್ಷ ಕೇಳ್ಬಿಟ್ಟು ನಾವು ಕಡೆಯವರು ಅದು ಸಾರ್ ಬಂದು ನೀವು ಒಂದ್ಸರಿ ನೋಡಿ ಇನ್ನೊಂದ್ಸರಿ ಇದೇ ಥರ ಬಿಟ್ಟಂದರೆ ನಾನು ಏನು ಬೇಕೋ ಇದನ್ನು ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅವ್ರು ಕಾಲು ಮುಟ್ಕೊಳ್ಳಿ ಅಂತ ಹೇಳಿದ್ರು. ತಪ್ಪು ಮಾಡಿ ಬಂದು ನಿಮ್ಮ ಮನೆಗೆ ಬಂದಿದ್ದು ನಾವು ತಪ್ಪು ಒಳ್ಳೆಯ ಬಂದಿದ್ದು ಅಂತ ಕಾಲು ಮುಟ್ಕೊಂಡು ಚೆನ್ನಾಗಿ ಹೇಳ್ಕೊಂಡು ಹೋಗಿಸ್ತಾರೆ ಅವರು. ಹೋದ್ಮೇಲೆ ನಿಮ್ಮ ಮಾತು ಇನ್ನು ಅವ್ರ ಮಾತು ಹೋಗ್ಬೇಡ ಅಂತ ಸಾರ್ ಹೇಳಿ ಕಂಡೀಷನ್ ಹೇಳಿ ಕಳಿಸಿದ್ರು. ಒಂದು 15 ದಿನ ಸುಮ್ಮನೆ ಇದ್ರು ಅಷ್ಟೇ ಸರ್ ಅವರು. ಓಕೆ ಮೇಡಮ್, ನೀವು ಹೆಸರು ನಿಮಗೆ ಯಾರಾದರೂ ನಿಮಗೆ ನಾವು ಮತ್ತೆ ಕರೆಸಿ ಕಾನೂನುಗಳನ್ನು ಸುಮಾರು 30 ವರ್ಷಗಳಿಂದ. ಓಕೆ, ಅದನ್ನು ನಾವು ಹೆಸರು ಕೊಡ್ತೀವಿ. ಈಗಾಗಲೇ ನಾವು ಪಬ್ಲಿಕ್ ಪ್ಲೇಸಲ್ಲಿ ಯಾರ್ಯಾರು ಇನ್ನೊಂದು ವಿಷಯ ಹೇಳ್ತಿದ್ದೀನಿ ಸರ್. ಇದು ಸುಮಾರು ಈ ದರ್ಶನ ಅನ್ನೋ ವ್ಯಕ್ತಿ ಅವ್ರ ಮನೆಗೆ ಹೋಗಿ ಮಾಡ್ಕೊಂಡಿರೋದು ನಮ್ಮ ಮಗಳು ಮಾಡ್ಕೊಂಡಿರೋದ್ರಿಂದ ಅವ್ರು ಬಂದು ಚೆನ್ನಾಗಿ ದರ್ಶನ ಅವ್ರು ನಮ್ಮೂರಲ್ಲಿ ಬಂದಿಟ್ಕೊಂಡು ಮಕ್ಕಳಿಗೆ ನಮ್ಮೂರಿಗೆ ಕೊಟ್ಟು ಆಡ್ ಮಾಡಿ ಅವ್ರ ಜೊತೆ ಇಟ್ಕೊಂಡು ರೌಡಿಸಮ್ ಜಾಸ್ತಿ ಆಗಿದೆ ಸರ್ ಊರಲ್ಲಿ. ಇದನ್ನ ಏನಾದರೂ ಮಾತಾಡೋದ್ರೆ ನಾವು ಈಗ ಒಂದು 3 ದಿನದ ಮೊದಲು 6 ದಿನದ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದು ಇವಾಗ ಒಂದು 4 ದಿನ ಆಯಿತು ಸರ್. ಮತ್ತೆ ಹೊಲ ಸ್ವಲ್ಪ 1 ಕಿಲೋಮೀಟರ್ ದೂರ ಇದೆ ಸರ್ ನಮ್ಮ ಮನೆಯಿಂದ. ಅಲ್ಲಿ ಹೋಗ್ಬಿಟ್ಟು ಶೆಡ್ಡಲ್ಲಿ ಹಸುಗಳು ಹಾಲೆಲ್ಲ ತಗೊಂಡು ನಾನು ಯಜಮಾನರು ಬರ್ತಾ ಇದ್ದೀವಿ. ಬಂದಾಗ ಅವರು ಮಾತಾಡ್ಬಿಟ್ಟು ಸಾರ್ ಬಂದು ಮೊದಲನೇ ಸರಿ ಮಾಡಿದ್ದಕ್ಕೆ ಸ್ಟೇಷನ್ ಹತ್ರ ಬಂದು 6 ದಿನ ಮುಂಚೆ ಬುದ್ಧಿ ಹೇಳಿ ಸಾರ್ ಹೊಡೆದು ಕಳಿಸಿದ್ರಲ್ಲ ಸರ್. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಯಜಮಾನರನ್ನ ಮಾರ್ಕ್ ಹಾಕ್ಸ್ತಾರೆ ತಗೊಂಡು ಹೊಡೆಯೋದು ಬರ್ತಾ ಇದ್ರು ಹಿಂದೆಯಿಂದ. ನಾವು ನೋಡಿಲ್ಲ ಸರ್ ಅವ್ರು ಬಂದಿದ್ದು. ಆಮೇಲೆ ನೋಡ್ಬಿಟ್ಟು ನಮ್ಗೆ ಭಯ ಆಯಿತು. ಸುಮಾರು ರಾತ್ರಿ 9 ಗಂಟೆಗೆ ಸ್ಟೇಷನ್ ಬಂದು ನಮ್ಮ ಯಜಮಾನರು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಸರ್ ಅವರು. ಬಂದ ಮೇಲೆ ಮಾರನೇ ದಿನ ಬೆಳಗ್ಗೆ ಅವ್ರನ್ನ ಕಳ್ಸೋದಕ್ಕೆ ನೋಡಿದ್ರು ಸ್ಟೇಷನಲ್ಲಿ ಅಧಿಕಾರಿಗಳು. ಇವ್ರು ಫೋನ್ಗೆ ಅವರು ರೆಸ್ಪಾನ್ಸ್ ಆಗಿಲ್ಲ ಸರ್. 3 ದಿನ 4 ದಿನ ಆಯಿತು ಇವತ್ತು ನಾವು ಕಂಪ್ಲೇಂಟ್ ಕೊಟ್ಟು. ಇವಾಗ ಸ್ಟೇಷನ್ ನಮ್ಮ ಸೇಫ್ಟಿಗಲ್ವ ಸರ್ ನಾವು ಬಂದಿರೋದು. ಅಮ್ಮ, ನೀವು ಕಂಪ್ಲೇಂಟ್ ಕೊಡಿ, ಡೀಟೇಲ್ ಏನಾಗಿದೆ ನಾನು ಬರ್ಕೊಟ್ಟು ನನಗೆ ಕೊಡಿ. ಖಂಡಿತ ಅವ್ರಿಗೆ ಆಕ್ಷನ್ ತಗೊಳ್ತೀನಿ. ಏನಿಲ್ಲ ಸರ್, ಮದ್ದು ಮಾರಾಟನ ತೆಗೆದು ಅದು ಕೂಡ ಆಕ್ಷನ್ ತಗೊಳ್ತೀವಿ. ಈಗಾಗಲೇ ನಾವು ಈಗಾಗಲೇ ಕೊಡಲಾಗಿದೆ. ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಮುಂದೆ ಮುಂಚೆ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಈ ಮದ್ದು ಮಾರಾಟ ನಡೀತಾ ಇದೆಯಲ್ಲ ಈ ಥರ ಮಾಡೋದಕ್ಕೂ ನಾವು ಕಳಿಸೋದು ಹೋದ್ರೆ ಅವ್ರು ಒಂದು ಮಾತು ಹೇಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಎಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ನಾವು ಸ್ಟೇಷನ್ಗೆ ತಿಂಗಳು 3,000 ಕೊಡ್ತಾ ಇದ್ದೀವಿ. ಏನಾಗುತ್ತೆ ಮಾಡಿಕೊಡಿ. ಯಾರು ಹೇಳ್ತಾ ಇದ್ದಾರೆ? ಹೇಳಿದ್ರು ಸರ್. ಗ್ರಂಥ ಕೊಡ್ತೀವಮ್ಮ, ನೀವು ಎಲ್ಲಿದ್ದೀರಿ ನನ್ನ ಗಮನಕ್ಕೆ ಬಂದಿದ್ದು. ಈಗ ನಾವು ಗ್ರಂಥ ಕೊಡ್ತೀವಿ. ಅದನ್ನು ಕೂಡ ಹೇಳಿದ್ರು and also there is a no in the night there is a what you call ಪೊಲೀಸ್ ಇಲಾಖೆಯಿಂದ ಏನಾದರೂ yes in the night time
ಜಾಗೃತಿ ಅಭಿಯಾನದಲ್ಲಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಸದಸ್ಯರಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಅತಿ ಮುಖ್ಯವಾಗಿ ನಮ್ಮ ಬಂಗಾರಪೇಟೆಯಿಂದ ಬೇಟ್ಕೊಂಡಲ್ಲಿ ಅವರು ಮುಖ್ಯ ರಸ್ತೆಯಲ್ಲಿ ಅದು ದಿನನಿತ್ಯ ಜನನಿಬಿಡ ಪ್ರದೇಶ, ಅಲ್ಲಿ ಸಿಗ್ನಲ್ ಹಾಕಬೇಕು ಅನ್ನೋದು ನಮ್ಮ ಭಾಳ ಜನ ಕೋರಿಕೆ. ಸಿಗ್ನಲ್ ಹಾಕಿದರೆ ನೇರ ಹೋಗ್ತಾ ಇಲ್ಲ, ಆಕ್ಸಿಡೆಂಟ್ ಹೆಚ್ಚಾಗ್ತಾ ಇದೆ ಆದ ಮುಖ್ಯ ರಸ್ತೆಯಲ್ಲಿ ಅದೊಂದು ತಕ್ಷಣ ಅದಕ್ಕೆ ಒಂದು ಕಾರ್ಯಕ್ರಮ ಮೂಲಕ ತಿಳಿಸಬಯಸಿದೆ. ಅದರಿಂದ ಹಲವಾರು ಜನ ಜೀವಗಳು ಉಳಿಯುತ್ತೆ. ಆ ದಿಕ್ಕಲ್ಲಿ ನೀವು ಕ್ರಮ ತಗೊಂಡು ಇನ್ನೊಂದು ಪೊಲೀಸ್ ಇಲಾಖೆಗಳನ್ನ ಬಂಗಾರಪೇಟೆ ಮತ್ತು KGF 2 ಮಾಡಿದ ಮೇಲೆ ಆಲ್ಮೂರಲ್ಲಿ ರಸ್ತೆಯ ಒಂದು ಭಾಗ KGF ಒಂದು ಭಾಗ ಬಂಗಾರಪೇಟೆಯಾಗಿ ಸಮಸ್ಯೆ ಹೆಚ್ಚಾಗಿದೆ. ಯಾವುದೇ ದುರಂತ ಆದರೆ ನಾವು ಯಾರಿಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಅದರಿಂದ ಅದನ್ನು ಆಲ್ಮೂರದ ವೃತ್ತನ ಒಂದು ನಿರ್ದಿಷ್ಟವಾದ ಒಂದು ಇದಕ್ಕೆ ಮಾನಸಿಕ ಪ್ರಾಬ್ಲಮ್ ಆದ ಈಗ ಆ ಕಾರಣದಿಂದ ಸಮಸ್ಯೆ ಆಗಿದೆ. ಇದು ನಾವು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಈ ಸರ್ ಮಾಡುವಾಗ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಅದು ಏನಾದರೂ ಪ್ರಪೋಸಲ್ ನೆಕ್ಸ್ಟ್ ಯಾವುದೇ ಈಗ ನಮ್ಮ ಕನ್ನಡ ಮಿತ್ರ ಶೇಖರಪ್ಪ ಅವರು ಏನು ಕೇಳಿದ್ರು, ಈಗ ರೋಡು ತಮ್ಮೆದುರು ಮಾಡಿ ಗಂಡ ಕೂತ್ಬಿಟ್ಟು ಹೆಂಡತಿನ ಹೊಡಿತಾರೆ. ಅಷ್ಟೊತ್ತಲ್ಲಿ ಬಂದು ನಮಗೆ ಇದು ಮಾಡಿ ಸರ್ಕಾರ ಮಾಡಿ ನಿಮ್ಗೆಲ್ಲ ತುಂಬ ಧನ್ಯವಾದಗಳು ಹೇಳಬೇಕು ಸರ್. ಯಾಕಂದ್ರೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನೊಂದು ನಾವು ಸಪೋರ್ಟ್ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್, ಅತಿ ಇಂಪಾರ್ಟೆಂಟ್. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ, ಯಾಕಂದ್ರೆ ತುಂಬ ನಡೀತಾ ಇದೆ. ಆದ್ದರಿಂದ ನಾವು ಏನು ಸಮಸ್ಯೆ ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೇಳಿದ್ದೀನಿ. ನಮ್ಮ ಸಬ್ ಇನ್ಸ್ಪೆಕ್ಟರ್ ನಿಮ್ಮ ಬಗ್ಗೆ ನಿಮಗೆ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಯಾರು ಆನ್ಲೈನ್ ನಿಮಗೆ ಮಾತಾಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಮೆಸೇಜ್ ಕರೀತಾರೆ, ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬೇಡ. ನಿಮಗೆ ಯಾರ ಪರಿಚಯ ಇಲ್ಲ, ಫಿಸಿಕಲಿ ನಿಮಗೆ ಭೇಟಿ ಮಾಡಿಲ್ಲ, ನೀವು ಯಾವುದೇ ರೀತಿಯಿಂದ ಯಾರ ಮೇಲೆ ನಂಬಿಕೆ ಇಟ್ಕೊಳ್ಬಾರ್ದು. ನೀವು ಯಾರಿಗೆ ಹಣ ಯಾಕೆ ಪೊಲೀಸ್ನವರು ನಿಮಗೆ ಯಾಕೆ ಫೋನ್ ಮಾಡ್ತಾರೆ, ನಿಮಗೆ ಏನಾದರೂ ನಿಮಗೆ ಮನೆಗೆ ಬರ್ತಾರೆ ಅಥವಾ ಏನಾದರೂ ನೀವು ನೋಟಿಸ್ ಕಳಿಸ್ತಾರೆ. ಈ ಥರ ಡಿಜಿಟಲ್ ಅರೆಸ್ಟ್ ಯಾವುದೇ ಕಾನ್ಸೆಪ್ಟ್ ಇಲ್ಲ. ಅದಕ್ಕೆ ನಾವು ಇಷ್ಟುವರೆಲ್ಲ ಕಾರ್ಯಗಳು ಮುಗಿಸ್ತೀವಿ. ಸೊ ದಯವಿಟ್ಟು ಇದು ಥರ ಸೈಬರ್ ಕ್ರೈಮ್ ಇಲ್ಲಿ ಪ್ರಿವೆನ್ಷನ್ ಆ್ಯಂಡ್ ಅವೇರ್ನೆಸ್ ಭಾಳ ಮುಖ್ಯ ಇದೆ. ನಿಮಗೆ ನಿಮ್ಮ ಅಧಿಕಾರ ಬಗ್ಗೆ ಗೊತ್ತಿರಬೇಕು. ನೀವು ಯಾವುದೇ ತಪ್ಪು ಮಾಡಿಲ್ಲ, ನೀವು ಯಾವುದೇ ರೀತಿಯಿಂದ ಬೆದರಿಸಬಾರ್ದು. ಏನು ತಪ್ಪು ಮಾಡಿ ನೀವು ಯಾಕೆ ಟೆನ್ಷನ್ ತಗೊಳ್ತೀರಿ? ಪೊಲೀಸ್ ಫೋನ್ ಮಾಡ್ತಾರೆ, ಜಸ್ಟ್ ಫೋನ್ ಯಾರು ಫೋನ್ ಮಾಡಲಿ, ನಿಮ್ಮ ಫೋನ್ ಯಾವುದು ತಪ್ಪು ಮಾಡಿ ಏನು ಭಯ ತಗೋಬೇಡ. ಏನು ಕಾನೂನು ಇದೆ, ಪೊಲೀಸ್ ಮಾಡಿ ಏನು ಮಾಡಿ ಕೂಡ ಏನಾದ್ರು ಕಾರಣ ಅವ್ರು ನಿಮ್ಮ ಕಾಯಿಲೆ ಕರೆದ್ರೆ ಕೂಡ ನೀವು ಸರಿಯಾಗಿ ನಿಮ್ದು ಏನಿದೆ ಸರಿಯಾಗಿ ಹೇಳಿ. ಮತ್ತೆ ಡಿಜಿಟಲ್ ಅರೆಸ್ಟ್ ಈ ಥರ ಯಾವುದೇ ಫೋನ್ ಬರುತ್ತೆ, ನಮಗೆ ಏನಾದರೂ ಹೊಸ ಪ್ರಯತ್ನ ಮಾಡ್ತಾರೆ, ಇಮಿಡಿಯೇಟ್ ನಮಗೆ ಇನ್ಫಾರ್ಮೇಷನ್ ಕೊಡಿ. ನಾವು ವೆರಿಫೈ ಮಾಡ್ತೀವಿ, ನಿಮಗೆ ಹೇಳ್ತೀವಿ ಇದು ಕರೆಕ್ಟ್ ಇದೆ ಅಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೇಲೆ ಕೂಡ ಇಷ್ಟಪಡಲ್ಲ ಸರ್. ಯಾಕಂದ್ರೆ ಎಷ್ಟು ಹಿಂಸೆ ಇರುತ್ತೆ ಸರ್. ಒಬ್ಬ ಹೆಣ್ಣು ಮಕ್ಕಳು ನಾವು ಗುಣ ಮಾಡಿರ್ತೀವಿ, ಆ ಹೆಣ್ಣು ಮಕ್ಕಳು ಆ ಮಕ್ಕಳನ್ನ ಕರ್ಕೊಂಡು ನಾವು ಸ್ಟೇಷನ್ ಇಟ್ಕೊಂಡು ಹೋದ್ರೆ ಲೀಗಲ್ ಮಾಡ್ಕೊಂಡು 112 ಇಲ್ಲಿ ಯಾರು ಕಾಲ್ ಮಾಡ್ತಾ ಇಲ್ಲ, ಅವ್ರದ್ದು ಕಾಲ್ ರೆಕಾರ್ಡ್ ಆಗುತ್ತೆ. ಏನು ಮಾತಾಡ್ತಾರೆ ಎಲ್ಲ ನಮ್ಮ ಹತ್ರ ಸೇಫ್ ರೆಕಾರ್ಡಿಂಗ್ ಇರುತ್ತೆ. ಈ ಥರ ಯಾವ ಹಿಂಸೆ ಮಾಡಿ ಪ್ರಯತ್ನ ಮಾಡ್ತಾರೆ, ಏನಾದರೂ ಇಲ್ಲಿಗಲ್ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೆ ನಾವು ನಾವೆಲ್ಲ ಬೆಂಗಳೂರಲ್ಲಿ ಕೂಡ DG ಆಫೀಸಿಂದ ಮಾನಿಟರ್ ಮಾಡ್ತಾರೆ. ಈ ಥರ ಚಾನ್ಸಸ್ ಕಡಿಮೆ ಇದೆ. ನೀವು ಹೇಳ್ತೀರಿ ಯಾವುದು ಕೇಸ್ ಇರ್ಬೋದು, ಅದ್ರ ಬಗ್ಗೆ ನಾವು ದಯವಿಟ್ಟು ಅದನ್ನ ಯಾಕಂದ್ರೆ ಜಾಸ್ತಿ ಹಿಂಸೆ ಸರ್. ಊರುಗಳು ಬರ್ತಾರೆ, ಹೆಣ್ಮಗಳನ್ನ ಮದುವೆ ಗಂಡನ ಸ್ಟೇಷನ್ ನಾವು ಅನ್ನೋಟ್ಟು ಫೋನ್ ಮಾಡಿದ್ರೆ ಅವ್ರಿಗೆ ನಾವು ಡಾಕ್ಯುಮೆಂಟ್ಸ್ ಕೊಡೋರು ಅವ್ರು ಕೊಡಲ್ಲ. ಡಾಕ್ಯುಮೆಂಟ್ಸ್ ಸಿಕ್ಕಿಲ್ಲ ಅಂದ್ರೆ ನಮಗೆ ಜಾಸ್ತಿ ತೊಂದರೆ ಆಗ್ತದೆ. ಲೀಗಲ್ ಆಗಿ ಮಾಡ್ಕೊಂಡು ನಾವು ಹಿಂಸೆ ಅನುಭವಿಸ್ತೀವಿ ಸರ್. ದಯವಿಟ್ಟು ಅದನ್ನ ಕ್ರಮ The school attendants who are the people who are working in the school, they place the barrier. 2,200 people are in the student strength is 2,200. The Teresa school. The school attendants placing the barrier at 9 o'clock. School starts at 9:30. The two-wheelers, those who ride in the same road, they least
students as well the Jain campus also. Wherever the school located, people are least bothered about riding their own bike. Sometimes I stop them and I say they least bother about my words and they ignore my voice as well the barriers. Please look into this. If someone get caught, definitely it will affect very badly. ನೋಟ್ ಮಾಡ್ಕೊಂಡಿದ್ದೀವಿ ವಿಸಿಟ್ ಮಾಡಿ ಆಕ್ಷನ್ ತಗೋಬೇಕು. Please sir, thank you so much. Thank you sir. ಅವ್ರು ಸಹ ಯಾರು ಪಬ್ಲಿಕ್ ಪ್ಲೇಸ್ ಟ್ರೀಟ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಈಗಾಗಲೇ ಒಂದು ಸಿಸ್ಟಮ್ ಇದೆ, ಮಾಹಿತಿ ಕೊಡಬೇಕು. ನೀವೆಲ್ಲ ಮಾಹಿತಿ ಕೊಡ್ತಾರೆ, ಅದು ಸ್ವಲ್ಪ ಸಮಸ್ಯೆ ಇದೆ. ಈಗ ಸಾರ್ ಮೀಟಿಂಗಲ್ಲಿ ಸಾರ್ ಹತ್ರ ಹೇಳಿದೆ ನಾವು ಎಲೆಕ್ಷನಲ್ಲಿ ಈಗ ಒಂದ್ಸತಿ ಹೇಳ್ಬಿಟ್ಟಿದೆ, ಫುಲ್ ಗಂಜೆ ಆಗಿದೆ ಕೇಜಲ್ಲಿ. ಚಿಕ್ಕ ಹುಡುಗರೆಲ್ಲ ಗಂಜೆ ಕೊಟ್ಕೊಂಡು ಸಾಕು ಇಟ್ಕೊಂಡು ಅವ್ರು ಮೆಡಿಸನ್. ನಿಮಗೆ ಗೊತ್ತಿದ್ದಿಲ್ಲ ಯಾರು ಕೊಡ್ತಾರೆ ಸರ್ ಗೊತ್ತಿದೆ ಈಗ ಯಾಕೆ ಹೇಳ್ತಾರೆ ನಮಗೆ ನಾವು ಫೋಟೋ ಇಟ್ಕೊಂಡಿದ್ದು ಹೆಲ್ಪ್ ಲೈನ್ ನಂಬರ್, ಇಮೇಲ್ ಐ ಡಿ, QR ಕೋಡ್ ಎಲ್ಲ ಮಾಡ್ತೀವಿ. ಅದು ಕೂಡ ಪ್ರಾಮಿಸ್ ಮಾಡ್ತೀವಿ. ನಿಮ್ದು ಹೆಸರು ನಾವು ಸೀಕ್ರೆಟ್ ಆಗಿ ಕಾನ್ಫಿಡೆನ್ಸ್ ಇಟ್ಕೊಡ್ತೀವಿ. ನಿಮ್ದು ಯಾರು ನಮ್ಮ ಆಫೀಸರ್ ಕೂಡ ಇರಲಿಲ್ಲ, ಏನಾದರೂ ಮಾಹಿತಿ ಇರುತ್ತೆ ಅಷ್ಟೇ. ನೀವು ಅದು ಏನು ನಿಮಗೆ QR ಕೋಡ್ ಕೊಟ್ಟಿದ್ದೀವಿ. ಡ್ರಗ್ ಫ್ರೀ KG@gmail.com ಇಮೇಲ್ ಐ ಡಿ ಇದೆ, ನಂಬರ್ ಕೂಡ ಇದೆ. ನಮ್ಮ ಮೇಲೆ ನಮಗೆಲ್ಲ ಸೆಂಟ್ರಲ್ ಕೇಂದ್ರ ಸರ್ಕಾರದ 1933 ನಂಬರ್ ಇದೆ, ಅಲ್ಲಿ ನೀವು ಮಾಹಿತಿ ಕೊಡ್ಬೋದು. ಮಾಹಿತಿ ಕೊಡಬೇಕು. ನಾವು ರೆಗ್ಯುಲರ್ಲಿ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಲಾಸ್ಟ್ ವರ್ಷದಿಂದ ಈ ಸಲ NDPS ಕೇಸ್ ಡಬಲ್ ಇದೆ, ಜಾಸ್ತಿ ಇದೆ. ಸೊ ಅದು ನಾವು ತಗೊಳ್ತಾ ಇದ್ದೀವಿ. ನೀವು ಹೇಳ್ತೀರಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗಾಯ ಸೇರ್ತಾ ಅದ್ರ ಬಗ್ಗೆ ಸ್ವಲ್ಪ ಅದಕ್ಕೆ ಹೇಳಿ. ನಾವು ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು. ಇಲ್ಲ ನಾವು ಅವರು ಯಾರು ಅಡಿಕ್ಟೆಡ್ ಆಗಿದ್ದಾರೆ ಅವರಿಗೆ ಡಿ ಅಡಿಕ್ಷನ್ ಸೆಂಟರ್ ಎಂದು ಕೂಡ ಕಲಿಸ್ತೀವಿ. ಅವ್ರು 2-3 ತಿಂಗಳು ಸುಧಾರಣೆ ಆಗಿ ನಾರ್ಮಲ್ ಲೈಫ್ ಕೂಡ ತೆಗೆಬಹುದು. ಓಕೆ ಸರ್, ಥ್ಯಾಂಕ್ ಯು. ಹಂಗೆ ಬರ್ತಾರೆ, ಈ ಥರ ಪಿಕ್ಚರ್ಗಳಿಂದ ಬರೋರು ಹಂಗೆ ಬರ್ತಾರೆ. ಆಕ್ಸಿಡೆಂಟ್ ಆಗಕ್ಕೆ ಚಾನ್ಸಸ್ ಇದೆ ಸರ್. ಸುತ್ತೂರು ಬರಬೇಕಂತ ಇದು ಮಾಡಬೇಕು ಸರ್. ಒಂದು PC ಹಾಕಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು. ಎರಡನೇದು ವೀಡಿಯೋನಲ್ಲಿ ಟ್ರೈನ್ ಬರುವಾಗ ಸರ್ ಫುಲ್ಲು ಆಟೋಗಳು ಬರುತ್ತೆ. ಈ ಕಡೆ 2 ವೀಲರ್ಸ್ ಬರುತ್ತೆ, ಗೇಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂದು PC-ನ ರಿಪೀಟ್ ಮಾಡಬೇಕು ಸರ್. ಸರ್ ಮೂರನೇದು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಸಾಹೇಬರು, ಆವಾಗ ಟ್ರಾಫಿಕ್ ಪೊಲೀಸ್ ಅಂತ ಇದ್ರು ಸರ್. ಟ್ರಾಫಿಕ್ ಡ್ರೆಸ್ ಹಾಕ್ಕೊಂಡು ಎಲ್ಲ ಪಾಯಿಂಟ್ಸ್ನಲ್ಲಿ ಇದ್ರು. ಈಗ ಅದಿಲ್ಲ ಸರ್, ಅದನ್ನು ಸ್ವಲ್ಪ ಅರೇಂಜ್ ಮಾಡಬೇಕು ಸರ್ ಟ್ರಾಫಿಕ್. ಇನ್ನೊಂದಂದರೆ ಮೋರ್ ದೆನ್ 1,60,000 ವೆಹಿಕಲ್ಸ್ ಇದೆ ಸರ್ ನಮ್ಮ KGF ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದ್ದರೆ. ಬಿಲ್ಡಿಂಗ್ಸ್ ಬೇಕಾದರೆ BJP ಬಿಲ್ಡಿಂಗ್ಸ್ ಎಷ್ಟು ಇದೆ ಸರ್? ನಾವು ಟ್ರಾಫಿಕ್ ಸ್ಟೇಷನ್ ಮಾಡಲಿಕ್ಕೆ ಮೇಲಾಧಿಕಾರಿಗೆ ಮನವಿ ಮಾಡಿದ್ದೀವಿ. ಓಕೆ ಸರ್, ಅದು ವರ್ಕಿಂಗ್ ನಡ್ತಾ ಇದೆ. ಮತ್ತೆ ಸರ್ಕಿಟಲ್ಲಿ ನೀವು ರೌಂಡ್ ಮಾಡಿ ಬರಬೇಕು. ಹೇಳ್ತೀವಿ ಇದು RPD ಸ್ಟೇಷನ್ಗೆ ನೋಟ್ ಮಾಡಿ ಇದು ಏನೇನು ಸರ್ಕಲ್ಸ್ ಇದೆ, ಇದು ಸರ್ಕಲ್ಸಲ್ಲಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಮಾಡಬೇಕು. ಯಾವ ರೀತಿ ರೌಂಡ್ ಮಾಡಿ ಬರಬೇಕು. ಥ್ಯಾಂಕ್ ಯು.